ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್, ಶುಭೋದಯ. ಇದು ನಿಮ್ಮ ನೆಚ್ಚಿನ ಆಯುರ್ವೇದ ನ್ಯೂಟ್ರಿಗೆ ಅರ್ಪಿಸುವಂತ ಮಾರ್ನಿಂಗ್ ಮಂತ್ರ ಜಿ ಕನ್ನಡ ವಾಹಿನಿಯಲ್ಲಿ ಮಾತ್ರ. ತುಂಬಾ ಮೋಸ ನಡೀತಿದೆ ಜಿ ಕನ್ನಡ ವಾಹಿನಿಯಲ್ಲಿ, ಅನ್ಯಾಯ ನಡೀತಿದೆ. RJ ನ ಕರೆಸ್ಬಿಟ್ಟು ಮಾತಾಡಬೇಡ ಅಂತಾರೆ ಅರುಣ್. ತುಂಬಾ ಮೋಸ. ಅದಕ್ಕೆ ನಾನ್ ಮಾತಾಡಲ್ಲ, ನೀನೇ ಹೇಳು ನಾ ಯಾರು ಅಂತ. ಫುಲ್ ಬಿಲ್ಡಪ್ ಕೊಟ್ಟು ಹೇಳು. ಓಕೆ, ಫುಲ್ ಬಿಲ್ಡಪ್ ಕೊಟ್ಟು ಹೇಳ್ತೀನಿ. ನಾನು ನಿಮ್ಮ ಮಿತ್ರ ಅರುಣ್ ಹರಿಹರನ್. ಹಾಗೆ ನನ್ನ ಜೊತೆಗಿದ್ದಾರೆ ದ ವೆರಿ ಪಾಪ್ಯುಲರ್ RJ ಕಮ್ VJ KK ಸೌಜನ್ಯ. ಬೇಕಿತ್ತ ಅದು ಇವಾಗ? ಹೌದು, ಯಾಕೆ ಹೇಳು? ಯಾಕೆ? ಅಪ್ಪ ನೆನೆ ಒಂದು ಮೂವಿಗೆ ಹೋಗಿದೆ ಕಣೆ, 6 - 5 = 2 ಅಂತ. ಅದರಲ್ಲಿ ಹಂಗೇನೆ ದೆವ್ವ ಕರೀತಾ ಇರತ್ತೆ, ರಮೇಶ ರಮೇಶ ಅಂತ. ನೀವೇನಾದ್ರೂ ಮಿಸ್ ಮಾಡ್ಕೊಂಡಿದೀರಾ, ಇಲ್ಲಿವರೆಗೂ ನೋಡಿಲ್ಲ ಮೂವಿ, ಯಾಕೆ ನೋಡೋದು? ಅಥವಾ ಮುಂದೆ ಟಿವಿಲಿ ಬರುತ್ತೆ ನೋಡೋಣ, CD ಬರುತ್ತೆ ನೋಡೋಣ ಅಂತ ಕಾಯ್ತಿದ್ರೆ ಒಂದು ಒಳ್ಳೆ ಮೂವಿ ಥಿಯೇಟರ್ಗೆ ಹೋಗಿ ನೋಡೋ ಎಕ್ಸ್ಪೀರಿಯನ್ಸ್ ಅಂತೂ ಡೆಫಿನೆಟ್ಲಿ ನಿಮ್ಗೆ ಎಲ್ಲೂ ಸಿಗಲ್ಲ. ನೋಡಿ, ಇನ್ಫ್ಯಾಕ್ಟ್ ಕೆಲವು ಮೂವೀಸ್ ಮಾತ್ರ ಇನ್ನೊಂದ್ಸಲ ನೋಡ್ಬೇಕು, ಮತ್ತೊಂದ್ಸಲ ನೋಡ್ಬೇಕು ಅಂತ ಅನ್ಸುತ್ತೆ. ಅಂತ ಒಂದು ಮೂವಿ 6 - 5 ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಒಂದು ಹಾರರ್ ಮೂವಿ ಅಂತ ನಾನು ನೋಡಿರೋದು ಕನ್ನಡದಲ್ಲಿ ಇದೆ ಫಸ್ಟ್ ಅಂತ ಕಾಣಿಸುತ್ತೆ. ಅಂಡ್ ಆಲ್ಸೋ ನೀವು ಈ ಮೂವಿ ನೋಡಿದಾಗ ಗೊತ್ತಾಗುತ್ತೆ, ಆಕ್ಚುಲಿ ಸ್ಕೂಲಲ್ಲೆಲ್ಲ ಹೇಳ್ಕೊಟ್ಟಿರ್ತಾರೆ 6 - 5 = 1 ಅಂತ. ಬಟ್ 6 - 5 = 2 ಯಾಕೆ ಅಂತ ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ. ಸಖತ್ ಮೂವಿ ಮಾತ್ರ. ಹೇಗೆ ದೆವ್ವ ಇದೆ ಅಂತ ನಂಬ್ತೀವೋ ನಾವು, ಜನ ನಂಬ್ತಾರೋ ದೆವ್ವ ಇದೆ ಅಂತ, ಹಾಗೆ ದೇವ್ರು ಇದಾರೆ ಡೆಫಿನೆಟ್ಲಿ. ಇವತ್ತು ಹೇಗೆ ಪ್ರೋಗ್ರಾಮ್ ಸ್ಟಾರ್ಟಿಂಗ್ ಅಲ್ಲೇ ದೆವ್ವದ ಬಗ್ಗೆ ಮಾತಾಡಿದ್ವು, 6 - 5 ಬಗ್ಗೆ ಮಾತಾಡಿದ್ವು. ಈ ದೆವ್ವನ ನಿರ್ನಾಮ ಮಾಡ್ಬೇಕು ಅಂದ್ರೆ ಅದು ದೇವರಿಂದ ಮಾತ್ರನೇ ಸಾಧ್ಯ. ಇವತ್ತು ನಮ್ಮ ಶೋಗೆ ಶ್ರೀ ಆದಿಪರಾಶಕ್ತಿಯನ್ನ ಕರೆಸೋಣ. ಎಸ್, ಹೇಗ್ ಕರೆಸ್ತೀವಿ, ಹೇಗೆ ನೀವು ಕೂಡ ನೋಡಬಹುದು, ಆದಿಪರಾಶಕ್ತಿನ ಮಾರ್ನಿಂಗ್ ಮಂತ್ರದಲ್ಲಿ ತೋರಿಸ್ತೀವಿ, ಹೇಳ್ತೀವಿ. ಬಟ್ ಇವಾಗ ಸದ್ಯಕ್ಕೆ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡ್ತಾ ಆಯುರ್ ಆರೋಗ್ಯ. ಸುಮಾರು ಜನರು ಏನೋ ಬೆವರು ವಾಸನೆ ಏನೋ ತಡ್ಕೊಳಕ್ ಆಗಲ್ಲ, ಇನ್ನೊಬ್ಬರ ಮೇಲೆ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಕೆಲವರು ಪಾಪ ಅವರೇ ಸಫರ್ ಮಾಡ್ತಿರ್ತಾರೆ. ಡಿಯೋಡ್ರೆಂಟ್ ಹಾಕೋತಾರೆ, ಪರ್ಫ್ಯೂಮ್ ಹಾಕೋತಾರೆ, ಬಟ್ ಯಾವ್ದ್ರಿಂದಾನು ಇದು ನಿವಾರಣೆ ಆಗದೆ ಇರುವಂತಹ ಟೈಮ್ ನಲ್ಲಿ ಏನ್ ಮಾಡ್ಬೇಕು, ಬೇರೆಯವ್ರಿಗೆ ಮುಜುಗರ ಉಂಟು ಮಾಡದೆ ಇರೋದಕ್ಕೆ ಈ ಬೆವರು ವಾಸನೆಯಿಂದ? ನೋಡ್ಕೊಂಬನ್ನಿ. ಪ್ರಿಯ ವೀಕ್ಷಕರೇ, ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಶುಭಾಶೀರ್ವಾದ. ಈ ದಿವಸದ ನಮ್ಮ ದೇಶೀಯ ಔಷಧಿ ಪದ್ಧತಿಯ ವಿಷಯ ಏನಂತಂದರೆ ಬೆವರು ವಾಸನೆ. ಸಾಮಾನ್ಯವಾಗಿ ಬೆವರು ಮನುಷ್ಯನಿಗೆ ಬರ್ತಾ ಇರಬೇಕು, ಆದರೆ ಅದು ವಾಸನೆ ಅಂದರೆ ಸುಮಾರು 10 ಅಡಿ ದೂರಕ್ಕೆ ಎಲ್ಲರಿಗೂ ಒಂಥರ ಮುಜುಗರ ತರುವಂಥ ವಾಸನೆ ಇರ್ತದೆ. ಕಾರಣ ಏನು ಅಂತ ತಿಳ್ಕೊಂಬಿಟ್ರೆ ಅದರಲ್ಲೇ ಕೆಲವರಿಗೆ ಸೂಕ್ಷ್ಮವತಿಯವರಿಗೆ ಕಾಯಿಲೆ ಗುಣ ಆಗಿಬಿಡುತ್ತೆ. ದೊಡ್ಡ ಕರಳು 8.5 ಅಡಿ ಇರ್ತದೆ ಅಂತ ಹಿಂದಿನ ಕಾರ್ಯಕ್ರಮದಲ್ಲಿ ಹೇಳಿದ್ದೇವೆ. ಅದರಲ್ಲಿ 6 ಗಂಟೆಗಿಂತ ಹೆಚ್ಚು ಮಲ ಸಂಗ್ರಹ ಆಗುತ್ತೆ. ಕೆಲವರು 2 ದಿನ 3 ದಿನಕ್ಕೆ ಒಂದ್ಸರಿ ಮಲ ವಿಸರ್ಜನೆ ಆಗುತ್ತೆ, ಇನ್ನು ಕೆಲವರಿಗೆ ಅಲ್ಪ ಮಲ ಹೋಗ್ತದೆ. ಈ ಕಾರಣದಿಂದ ಬೆವರೆಲ್ಲ ಕೆಟ್ಟು, ರಕ್ತ ಎಲ್ಲ ಕೆಟ್ಟು, ಆ ಬೆವರು ಕೆಟ್ಟ ವಾಸನೆ. ಕೆಲವರಿಗೆ ಮಲದ ವಾಸನೆ ಬೆವರು ಬರೋದು ಉಂಟು. ಅಂಥವ್ರಿಗೆಲ್ಲರಿಗೂ ಚಿಕಿತ್ಸೆ ಇದೆ. ಆದರೆ ಮೊದಲ ಚಿಕಿತ್ಸೆ ತಾವು ಮಾಡಬೇಕಾಗಿದ್ದು ಪಪ್ಪಾಯ ಹಣ್ಣನ್ನು 1 ಹೊತ್ತಿಗೆ ಹೊಟ್ಟೆ ತುಂಬುವಷ್ಟು ತಿನ್ನೋದು. ಎರಡನೇದು ಇಸಾಬ್ಗೋಲ್ ಅಂತ ಹೇಳಿ ಔಷಧಿ ಅಂಗಡಿಗಳಲ್ಲಿ ಸಿಗುತ್ತೆ. ಅದನ್ನು ತಗೊಂಡು ದಿವಸಕ್ಕೆ ಬೆಳಿಗ್ಗೆ ಮತ್ತು ರಾತ್ರಿ ಆಹಾರಕ್ಕೆ ಮೊದಲು 1 ಗಂಟೆ ಇದನ್ನು ಹಾಲಿನಲ್ಲಿ ಅಥವಾ ಕಷಾಯದೊಂದಿಗೆ ಅಥವಾ ಬಿಸಿನೀರಿನೊಂದಿಗೆ ಕಲಸಿಬಿಟ್ಟು ಪಾಯಸದ ಥರ ಮಾಡಿಕೊಂಡು ಕುಡಿಯುವಂಥದ್ದು. 3, ತಾವು ಬೇವಿನ ಸೊಪ್ಪನ್ನು ನೀರಲ್ಲಿ ಬಿಸಿ ಮಾಡಿ ಆ ಒಂದು ನೀರನ್ನು ಸ್ನಾನ ಮಾಡೋದು. ತಮ್ಮ ಮಲವಿಸರ್ಜನೆ 1-2 ಬದಲಿಗೆ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ 3 ಸಾರಿ ವಿಸರ್ಜನೆ ಆಗುವಂಗೆ ನಾವು ಹೇಳಿದ ಚಿಕಿತ್ಸೆಯನ್ನೇ ಮುಂದುವರಿಸೋದು. ಇದು ಯಾವುದರಿಂದನೂ ಗುಣ ಆಗಲಿಲ್ಲ, ಅದಕ್ಕೆ ಈ ಬೆವರು ದುರ್ವಾಸನೆ ಚಿಕಿತ್ಸೆಯನ್ನೇ ಪಡ್ಕೋಬೇಕಾಗ್ತದೆ. ಯೋಗವನ ಬೆಟ್ಟದಲ್ಲಿ ತಾವು ಬಂದು ಇದನ್ನು ಪಡ್ಕೋಬೋದು. ಯಾವ ಸೆಂಟನ್ನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ತಮಗೆಲ್ಲ ಶುಭವಾಗಲಿ. ಈ ತರದೊಂದು ಪ್ರಾಬ್ಲಮ್ ಇದೆ ಅಂತ ನಮ್ಗೆ ಹೇಳ್ಕೊಳಕ್ಕೆ ಆಗಲ್ಲ, ತುಂಬಾ ಮುಜುಗರ ಅಂತ ಅನ್ಸುತ್ತೆ ಎಷ್ಟೋ ಜನಕ್ಕೆ. ಸೊ ಅಂತವ್ರು ಏನ್ ಮಾಡ್ಬೇಕು, ಹೋಗಿ ಪಪ್ಪಾಯನ ಪರ್ಚೇಸ್ ಮಾಡ್ಬೇಕು. ಆಮೇಲೆ ಏನ್ ಮಾಡ್ಬೇಕು ಅಂತ ನಮ್ಮ ಯೋಗವನ ಬೆಟ್ಟದ ಶಿವಯೋಗಿ ಸ್ವಾಮಿಗಳು ಹೇಳಿದ್ರು. ಡಿಯೋಡ್ರೆಂಟ್ಸ್ ಎಷ್ಟು ಕೆಟ್ಟದು ಅಂತಂದ್ರೆ ನಮ್ಮ ದೇಹದಲ್ಲಿ ಸ್ವೆಟ್ ಪೋರ್ಸ್ ಅಂತ ಇರುತ್ತೆ. ಈ ಡಿಯೋಡ್ರೆಂಟ್ಸ್ ಡೈರೆಕ್ಟ್ ದೇಹಕ್ಕೆ ಹೊಡ್ಕೊಳ್ಳೋದ್ರಿಂದ ಆ ಪೋರ್ಸ್ ನ ಮುಚ್ಚಿಬಿಡುತ್ತೆ. ಸೊ ಆಚೆ ಬರ್ಬೇಕಾದಂತ ಬೆವರು ಲಾಕ್ ಆಗ್ಬಿಟ್ಟು ಒಳಗಡೆನೆ ಹೆಪ್ಪಕಟ್ಟಿ ಗುಳ್ಳೆಗಳಾಗೋದು, ಲೈಕ್ ಈ ಏನಂತಾರದು ಕುರ ಅಂತಾರಲ್ಲ, ಆ ತರ ಆಗ್ಬಿಡುತ್ತೆ. ಸೊ ಡಿಯೋಡ್ರೆಂಟ್ಸ್ ನೆಲ್ಲ ಯೂಸ್ ಮಾಡಬೇಡಿ, ಪರ್ಫ್ಯೂಮ್ಸ್ ಯೂಸ್ ಮಾಡಿ, ಬಟ್ಟೆ ಮೇಲೆ ಇಟ್ಕೊಳ್ಳಿ. ಬಟ್ಟೆ ಮೇಲೆ ಹೊಡ್ಕೊಂಡು ಆಮೇಲೆ ಹಾಕೊಳ್ಳೋದ್ರಿಂದ
ಹೆಲ್ದಿ ಆಗೂ ಇರ್ಬೋದು, ಪ್ರಾಬ್ಲಮ್ಸ್ ಆಗಲ್ಲ ಅಂತ ಅರುಣ್ ಹೇಳ್ತಿದ್ದಾನೆ. ಅರುಣ್ ತುಂಬಾ ಬೇಜಾರಾಗ್ತಿದೆ ಕಣೋ ನನಗೆ. ಯಾಕೆ? ಇಂಡಿಯನ್ ಟೀಮು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿತ್ತು ಆಲ್ ದೀಸ್ ಡೇಸ್. ಇವಾಗ ಸದ್ಯಕ್ಕೆ ಈ ಸೌತ್ ಆಫ್ರಿಕಾ ಮೇಲೆ ಮ್ಯಾಚ್, ಪ್ರತಿಯೊಂದು ಮ್ಯಾಚ್ ಆಲ್ಮೋಸ್ಟ್ ಸೋಲ್ತಾ ಬಂದಿದ್ದಾರೆ. ಅದು ನಿನ್ನೆ ಅಂತೂ ಎಂಥ ಲೋ ಸ್ಕೋರು. ಸೊ ಲಾಸ್ಟ್ 2 ಮ್ಯಾಚಸ್ ಕೂಡ ಸೋಲ್ತಾನೆ ಬಂದಿದ್ದಾರೆ. ಇನ್ಫ್ಯಾಕ್ಟ್ ಇದಕ್ಕೊಂದು ರೀಸನ್ ಇದೆ. ನಮ್ಮ ಧೋನಿ ಅವರೇನು ತುಂಬಾ ಕಷ್ಟಪಟ್ಟು ಟೀಮ್ ಎಲ್ಲ ಲೈಟ್ ಆಗಿ ಚೇಂಜ್ ಮಾಡಿದ್ರು, ಬೌಲರ್ಸ್ ಚೇಂಜ್ ಮಾಡಿದ್ರು, ಯುವರಾಜ್ ಸಿಂಗ್ ನ ರಿಪ್ಲೇಸ್ ಮಾಡಿದ್ರು. ಇಷ್ಟೆಲ್ಲ ಮಾಡಿದ್ರು ಕೂಡ ಯಾಕೆ ವರ್ಕ್ ಆಗ್ತಿಲ್ಲ ಅಂದ್ರೆ ಸಚಿನ್ ಇಲ್ಲ ಅಂತನಾ? ಇಲ್ಲ ಆಕ್ಚುಲಿ ಅದು ತುಂಬಾ ಫಾಸ್ಟ್ ಪಿಚ್. ಅಂದ್ರೆ ಸೌತ್ ಆಫ್ರಿಕನ್ಸ್ಗೆ ಅದು ಅವ್ರಿಗೆ ಹೋಮ್ ಪಿಚ್, ಅವ್ರಿಗದು ದೇ ಯೂಸ್ ಟು ಇಟ್. ಬಟ್ ನಮ್ಮ ಇಂಡಿಯನ್ಸ್ಗೆ ಅದು ಸಿಕ್ಕಾಬಡೆ ಫಾಸ್ಟ್ ಪಿಚ್. ಬಾಲ್ ಯಾವಾಗ ಬರುತ್ತೆ ಅಂತಾನೆ ಗೊತ್ತಾಗಲ್ಲ, ಅಷ್ಟು ಫಾಸ್ಟ್ ಆಗಿ ಬಾಲ್ ಬಂದಿರುತ್ತೆ. ಸೊ ದಟ್ಸ್ ಒನ್ ಆಫ್ ದ ಮೇನ್ ರೀಸನ್ಸ್. ಒಬ್ಬೊಬ್ರು ನನ್ನ 7 ಅಡಿ 8 ಅಡಿ ಇರ್ತಾರೆ, ಅಲ್ಲಿಂದ ತೆಗೆದು ಬಾಲ್ ಎಸೆದ್ರೆ ಪಾಪ ಫೇಸ್ ಮಾಡಕ್ಕಾಗತ್ತೆ. ಅಷ್ಟೇ ಮುಗೀತು. ಸೊ ಸುಮ್ನೆ ಕಂಪ್ಲೇಂಟ್ ಮಾಡೋದ್ರ ಬದಲು ಅಯ್ಯೋ ಸೋಲ್ತಿದ್ದಾರೆ, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂತ ಆಕ್ಚುಲಿ ರೀಸನ್ ತಿಳ್ಕೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ. ನೆಚ್ಚಿನ ಆಲ್ ಆಫ್ ಯೋರ್ ನೆಚ್ಚಿನ ಸೌಜನ್ಯ ಆನ್ ದಿಸ್ ದಿ ಕನ್ನಡ ವಾಹಿನೀಸ್ ಮಾರ್ನಿಂಗ್ ಮಂತ್ರ. ಸೊ ನೋಡಿದ್ರೆ ಆಯುರ್ವೇದ್ ನ್ಯೂಟ್ರಿಗೇನ್ ಕುಡಿದ್ರೆ ಎಷ್ಟು ಶಕ್ತಿ ಬರುತ್ತೆ, ಎಷ್ಟು ಜೋಶ್ ಬರುತ್ತೆ ಪ್ರೋಗ್ರಾಮ್ ಮಾಡೋದಕ್ಕೆ ಅಂತ. ಇದೇ ಜೋಶ್ ನಲ್ಲಿ ಸಾಕಷ್ಟು ಜನ ರಿಕ್ವೆಸ್ಟ್ ಮಾಡಿರುವಂತದ್ದು ಒಂದನ್ನ ಇವತ್ತು ನಿಮಗೋಸ್ಕರ ಮರುಪ್ರಸಾರ ಮಾಡ್ತಿದೀವಿ. ವಾಟ್ ಇಟ್ ಈಸ್ ಅಂದ್ರೆ, ಆಸ್ ಯು ನೋ, ಮಾರ್ನಿಂಗ್ ಮಂತ್ರದಲ್ಲಿ ಇವಾಗ ಮುದ್ರಾ ಪ್ರಸಾರ ಮಾಡ್ತೀವಿ. ಪ್ರತಿದಿನ ಒಂದೊಂದು ಮುದ್ರಾನ ನಮ್ಮ ಲಕ್ಷ್ಮೀ ಶ್ರೀನಿವಾಸ್ ಅವರು ತೋರಿಸ್ಕೊಡ್ತಾರೆ. ಅಂಡ್ ಕೆಲವೊಂದು ಮುದ್ರಾಗಳು ಅದೆಷ್ಟು ಪಾಪ್ಯುಲರ್ ಆಗಿದೆ ಅಂದ್ರೆ ಅದರಿಂದ ಗೊತ್ತಾಗುತ್ತೆ ಸಾಕಷ್ಟು ಜನ ಪಾಪ ಇಂಥದೊಂದು ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಅದಕ್ಕೆ ಆ ಮುದ್ರಾ ಮರುಪ್ರಸಾರ ಮಾಡಿ ಅಂತ ಕೇಳಿ. ಎಸ್ಪೆಷಲಿ ಸರಸ್ವತಿ ಮುದ್ರಾ ನಾನ್ ಕಂಡಂಗೆ ಲೈಕ್ ಸುಮಾರು ಬೇಡಿಕೆಗಳು ಬಂದಿದೆ, ಮತ್ತೆ ರೀಟೇಲ್ ಕಾಸ್ಟ್ ಮಾಡಿ ಅದನ್ನ. ಹೌದು, ಅದರಲ್ಲಿ ಒಂದು ಇವತ್ತು ಸಹ ಒಂದು ಸರಸ್ವತಿ ಮುದ್ರದಲ್ಲಿ ಒಂದಾದ ಘಟ ಸರಸ್ವತಿ ಮುದ್ರಾನ ನಮ್ಮ ಗುರುಗಳು ಲಕ್ಷ್ಮೀ ಶ್ರೀನಿವಾಸ್ ಅವರು ತೋರಿಸ್ಕೊಡ್ತಾ ಇದ್ದಾರೆ. ಹೌದು, ಘಟ ಸರಸ್ವತಿ ಮುದ್ರಾ ಯಾರು ಮಾಡ್ಬೇಕು, ಯಾವ್ದಕ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಮಾಡುವಾಗ ಯಾವ ಮಂತ್ರ ಹೇಳ್ಬೇಕು ಎಲ್ಲ ನೋಡ್ಕೊಂಡ್ ಬನ್ನಿ ಮಾರ್ನಿಂಗ್ ಮಂತ್ರದಲ್ಲಿ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತಿನ ದಿವಸ ನಾನು ನಿಮಗೆ ಘಟ ಸರಸ್ವತಿ ಅನ್ನೋ ಒಂದು ಮುದ್ರೆ ಬಗ್ಗೆ ಮಂತ್ರ ಮತ್ತು ಆ ಮುದ್ರೆ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿತ್ಯ ಜೀವನದಲ್ಲಿ ನಾವು ಹಲವಾರು ಜನ ನೋಡಿರ್ತೀವಿ, ಅವ್ರು ಓದೋಕ್ಕೂ ಬರೋಲ್ಲ, ಬರೆಯೋಕ್ಕೂ ಬರೋಲ್ಲ, ಆದರೆ ಸಬ್ಜೆಕ್ಟ್ ಬಗ್ಗೆ ಭಾಳ ನಿರ್ಘಲವಾಗಿ ಮಾತಾಡ್ತಾರೆ, ವಾದ ವಿವಾದಗಳು ಮಾಡ್ತಾರೆ, ಚರ್ಚೆಗಳು ಮಾಡ್ತಾರೆ. ಏನಪ್ಪ ಅವನು ಓದಿರೋದು 8ನೇ ಕ್ಲಾಸು 10ನೇ ಕ್ಲಾಸು ಅಥವಾ PUC ಓದಿರ್ತಾನೆ, ಇಷ್ಟೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ, ಇದೆಲ್ಲ ಹೆಂಗೆ ತಿಳ್ಕೊಂಡ, ಹೇಗೆ ಬರುತ್ತೆ ಅವನಿಗೆ ಅಂತ ಕೆಲವರು ಆಶ್ಚರ್ಯ ಪಡ್ತಾರೆ. ಕೆಲವ್ರಿಗೆ ಅದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು ನಾವು, ಕೆಲವರು ಗಾಡ್ ಗಿಫ್ಟ್ ಅಂತ ಹೇಳ್ತಾರೆ. ಕೆಲವ್ರಿಗೆ ಎಷ್ಟೇ ಓದಿರಲಿ, ತುಂಬ PhD ಮಾಡಿದ್ದಾರೆ, ಭಾಳಷ್ಟು ಓದಿದ್ದಾರೆ, ಹಲವಾರು ಗ್ರಂಥಗಳನ್ನು ಓದ್ತಾರೆ, ಆದರೆ ಅಷ್ಟು ನಿರ್ಗಳವಾಗಿ ಅದು ಒಂದು ಏನು ಹೇಳಬೇಕು ಅನ್ನೋದನ್ನು ಮೆಸೇಜನ್ನು ಕರೆಕ್ಟಾಗಿ ಹೇಳಕ್ಕೆ ಬರೋದಿಲ್ಲ. ಒಮ್ಮೆ ಶಂಕರಾಚಾರ್ಯರು ಕಾಶಿ ಕ್ಷೇತ್ರದಲ್ಲಿ ದೇವಿ ದರ್ಶನಕ್ಕೆ ಹೋದ್ರಂತೆ. ವಿಶಾಲಾಕ್ಷಿ ಅಮ್ಮನವ್ರ ದರ್ಶನಕ್ಕೆ, ಕಾಶಿ ವಿಶಾಲಾಕ್ಷಿ ಅಮ್ಮನವ್ರ ದರ್ಶನಕ್ಕೆ ಹೋದಾಗ ಅಲ್ಲಿ ಮಂಡನ ಮಿಶ್ರ ಅಂತ ಒಬ್ಬ ಪಾಂಡಿತ್ಯರವನು, ಒಬ್ಬ ಬಹಳ ಓದಿರೋವಂಥವನು, ಬಹಳ ದೊಡ್ಡ ಸ್ಕಾಲರ್ ಇದ್ದಂತೆ. ದಕ್ಷಿಣ ಭಾರತದಿಂದ ಶಂಕರಾಚಾರ್ಯರು ಬಂದಿದ್ದಾರೆ, ಅವನ್ನ ಸೋಲಿಸ್ಬೇಕು ಹೆಂಗಾರು ಮಾಡಿ ವಾದ ವಿವಾದದಲ್ಲಿ ಅಂತ ಹೇಳಿ ಅವನೇನು ಮಾಡ್ತಾನೆ, ಶಂಕರಾಚಾರ್ಯನ ವಾದಕ್ಕೆ ಕರೀತಾನಂತೆ ಚರ್ಚೆ ಮಾಡಲಿಕ್ಕೆ ವೇದಗಳ ಬಗ್ಗೆ. ಶಂಕರಾಚಾರ್ಯರು ಚಿಕ್ಕ ವಯಸ್ಸಾದರೂ ಕೂಡ ಅಷ್ಟು ಓದಿರಲ್ಲ, ಇವನು ತುಂಬ ವಯಸ್ಸಾಗಿರೋ ಮನುಷ್ಯ, ತುಂಬ ಓದಿದ್ದಾರೆ. ಹೇಗೆ ಅಂದರೆ ಈ ಘಟ ಸರಸ್ವತಿ ಆರಾಧನೆ ಮಾಡಿ ಆ ಪಾಂಡಿತ್ಯವನ್ನು, ತರ್ಕ ವಿವಾದಗಳ ಬಗ್ಗೆ ಪಾಂಡಿತ್ಯವನ್ನು ಪಡೆದಿದ್ದಂತೆ. ಶಂಕರಾಚಾರ್ಯರು ಅವ್ರ ಮುಂದೆ ವಾದ ಕೂತಾಗ ವಾದ ಮಾಡ್ತಿದ್ದಾಗೆ ಅವನ ಹಿಂದ್ಗಡೆ ತೆರೆ ಹಿಂಭಾಗದಲ್ಲಿ ಒಂದು ಮಡಿಕೆ, ಆ ಮಡಿಕೆಯಲ್ಲಿ ಆರಾಧನೆ ಮಾಡಿಟ್ಟದಂಥ ಒಂದು ದೇವಿ, ಆ ದೇವಿಯೇ ಈ ಘಟ ಸರಸ್ವತಿ ಅಂತ. ಘಟ ಸರಸ್ವತಿ ಪೂಜೆ ಮಾಡಿಬಿಟ್ಟು ಅದಕ್ಕೆ ಯೋನಿ ಮುದ್ರೆ ಅಂತ ಹೇಳ್ತಾರೆ. ಆ ಯೋನಿ ಮುದ್ರೆ ತೋರಿಸ್ಬಿಟ್ರೆ ವಿಸರ್ಜನೆ ಆಗಿಬಿಡುತ್ತೆ. ಇದನ್ನು ಶಂಕರಾಚಾರ್ಯ ಗೊತ್ತಾಗೋಯ್ತು, ಇವನು ಎಷ್ಟು ಚೆನ್ನಾಗಿ ವಾದ ಮಾಡ್ತೀನಿ, ಇವನು ಏನಿರ್ಬೋದು, ಇದರಲ್ಲಿ ಸೀಕ್ರೆಟ್ ಏನಿರ್ಬೋದು ಅಂತ ಅಂದಾಗ ಅವನ ತೆರೆ ಹಿಂದೆ ಇದ್ದಂಥ ಒಂದು ಮಡಿಕೆಯನ್ನು ನೋಡ್ತಾರೆ. ಆವಾಗ ಅವ್ರು ಏನು ಮಾಡ್ತಾರೆ, ಮನಸ್ಸಿನಲ್ಲೇ ಆ ಸರಸ್ವತಿಯನ್ನು ಧ್ಯಾನ ಮಾಡಿ ಯೋನಿ ಮುದ್ರೆಯಲ್ಲಿ ಅವ್ರಿಗೆ ಆ ಮಡಿಕೆಗೆ ನಮಸ್ಕಾರ ಮಾಡಿಬಿಡ್ತಾರೆ. ಯಾವಾಗ ಅವನ ಹಿಂದೆ ಆ ಮಡಿಕೆ ಇತ್ತು, ಆ ಯೋನಿ ಮುದ್ರೆ ಮಾಡಿದ ತಕ್ಷಣ ಸರಸ್ವತಿ ವಿಸರ್ಜನೆ ಆಗಿಬಿಡ್ತಾರೆ. ಆಗ ಆ ಪಂಡಿತ ಸೋತೋಗ್ಬಿಡ್ತಾನೆ ವಾದ ವಿವಾದದಲ್ಲಿ. ಇದು ಕತೆ ಅರ್ಥ ಏನಂದರೆ, ಯಾರೇ ಆಗಿರಲಿ, ಒಂದು ಸಬ್ಜೆಕ್ಟು ಅಥವಾ ಒಂದು ಯಾವುದೇ ಒಂದು ವಿಷಯ ಅಥವಾ ಯಾವುದೋ ಒಂದು ವ್ಯವಹಾರ ಅಥವಾ ಯಾವುದೋ ಒಂದು ಕೆಲಸದಲ್ಲಿ ನಾವು ತೊಡಗಿದಾಗ ಸಂಪೂರ್ಣವಾಗಿ ತಿಳ್ಕೊಂಡು ಅದು ಜ್ಞಾನವನ್ನು ಸಂಪಾದಿಸಬೇಕು ಅಂದರೆ ಒಂದು ಸಬ್ಜೆಕ್ಟ್ ಮ್ಯಾಥ್ಸ್ ಆಗಲಿ, ಕೆಮಿಸ್ಟ್ರಿ ಆಗಲಿ, ಫಿಸಿಕ್ಸ್ ಆಗಲಿ, ಸೋಷಿಯಲ್ ಸ್ಟಡೀಸ್ ಆಗಲಿ, ಯಾವುದೋ ಒಂದು ಸಬ್ಜೆಕ್ಟ್ನ ನಾವು ಪೂರ್ತಿ ಓದಿದ್ದನ್ನು ಶಾಶ್ವತವಾಗಿ ತಲೆಯಲ್ಲಿ ಇಟ್ಕೊಂಡು, ಮೆಮೊರಿಲಿ ಇಟ್ಕೊಂಡು ಅದನ್ನು ವಾದ ವಿವಾದ ಮಾಡಬೇಕು ಅಂದರೆ ಘಟ ಸರಸ್ವತಿಯ ಆರಾಧನೆ ಮಾಡಬೇಕು ಅಂತ ಶಂಕರಾಚಾರ್ಯ ತಿಳಿಸಿದ್ದಾರೆ. ಈ ಘಟ ಸರಸ್ವತಿ ವಿಶೇಷತೆ ಏನಂದರೆ, ಘಟ ಅಂದರೆ ಮಡಿಕೆ, ಮಡಿಕೆಯಲ್ಲಿ ಆವಾಹನೆ ಮಾಡಿ ಆ ಮಡಿಕೆಯನ್ನು ನಮ್ಮ ಮೆದುಳಿಗೆ ಹೋಲಿಸಿದ್ದಾರೆ ಶಂಕರಾಚಾರ್ಯರು. ಆ ಮಡಿಕೆಗೆ ಸರಸ್ವತಿನ ಆವಾಹನೆ ಮಾಡಿ ಪೂಜೆ ಮಾಡಿದಂಥ ಒಂದು ತಂತ್ರವಿದ್ಯೆಯೇ
ಈ ಘಟ ಸರಸ್ವತಿ ಅಂತ. ಈ ಘಟ ಸರಸ್ವತಿ ಉದ್ದೇಶ ಏನಪ್ಪ ಅಂದರೆ ಎಮೋಷನಲ್ ಕೋಶೆಂಟ್ ಅಂದರೆ ರುದ್ರಗ್ರಂಥಿ ಅಂತ ಕರೀತಾರೆ. IQ ಇಂಟೆಲಿಜೆಂಟ್ ಕೋಶೆಂಟ್ ಅದನ್ನು ಬ್ರಹ್ಮಗ್ರಂಥಿ ಅಂತ ಕರೀತಾರೆ. ಸ್ಪಿರಿಚುವಲ್ ಕೋಶೆಂಟ್ನ ವಿಷ್ಣು ಗ್ರಂಥಿ ಅಂತಾರೆ. ಬ್ರಹ್ಮಗ್ರಂಥಿ, ವಿಷ್ಣು ಗ್ರಂಥಿ ಮತ್ತು ರುದ್ರಗ್ರಂಥಿ, ಶಿವಗ್ರಂಥಿಯನ್ನು ಮೂರನ್ನು ಈ ಮೆದುಳಿಗೆ ಪ್ರಚೋದನೆ ಮಾಡಿ ಒಬ್ಬ ಅವಿದ್ಯಾವಂತನನ್ನು ವಿದ್ಯಾವಂತನಾಗಿ ಮಾಡುವಂಥ ಶಕ್ತಿ ಈ ಘಟ ಸರಸ್ವತಿ ಮುದ್ರೆಗಿದೆ. ಯಾರು ಅತಿಯಾಗಿ ಸುಳ್ಳು ಹೇಳ್ತಾರೋ ಅವರಿಗೆ ಈ ಮುದ್ರೆ ಬರೋದಿಲ್ಲ. ಯಾರು ಅತಿಯಾಗಿ ಸುಳ್ಳು ಹೇಳ್ತಾರೋ ಅವರಿಗೆ ಜ್ಞಾನ ಕಮ್ಮಿ ಆಗ್ತಾ ಇರ್ತದೆ. ಯಾರು ಅತಿಯಾಗಿ ಹೊಟ್ಟೆ ಕಿಚ್ಚು ಪಡ್ತಾರೋ ಆ ಕಿಚ್ಚಿನಿಂದ ನ್ಯೂರಾನ್ಸ್ಗಳು ನಾಶ ಆಗಿ ತಾವು ಓದಿದಂಥ ನೆನಪಿಟ್ಟಿದಂಥ ವಿಷಯಗಳೆಲ್ಲ ನಾಶ ಆಗೋಗುತ್ತೆ. ಹಾಗಾಗಿ ಹೇಗೆ ನಾಶ ಆಗುತ್ತೆ ಅಂದರೆ ನಿದ್ರೆ ಮಾಡಿ ಮಾಡಿ ನಾವು ಕಳ್ಕೊಂಡ್ಬಿಡ್ತೀವಿ ಆ ಶಕ್ತಿನ. ಆದ್ದರಿಂದ ಈ ಘಟ ಸರಸ್ವತಿ ಮುದ್ರೆ ಭಾಳ ವಿಶೇಷವಾದದ್ದು. ಅದನ್ನು ಯಾವ ರೀತಿ ಮಾಡಬೇಕು ಅಂದರೆ ನಮ್ಮ ಹೆಬ್ಬೆಟ್ ಮೇಲೆ ಈ ವಾಯುತತ್ವ, ಆಕಾಶ ತತ್ವ ಮತ್ತು ಈ ಭೂತತ್ವ ಅಂದರೆ ಈ ಮೂರು ಬೆರಳುಗಳನ್ನು ಹೆಬ್ಬೆಟ್ ಮೇಲೆ ಇಟ್ಟು ಈ ಕಿರು ಬೆರಳನ್ನು ಕ್ರಾಸ್ ಮಾಡಬೇಕು. ಹೀಗೆ ನೋಡಿದಾಗ ಮಡಿಕೆ ಬಾಯಿ ಥರ ಕಾಣುತ್ತೆ. ಘಟ ಅಂದರೆ ಮಡಿಕೆ. ಈ ರೀತಿ ನಾವು ಎರಡು ಬೆರಳಲ್ಲೂ ಹೀಗೆ ಮಾಡಬೇಕು. ಈ ಕಿರು ಬೆರಳು ಮಾತ್ರ ಸ್ವಲ್ಪ ಕ್ರಾಸ್ ಮಾಡಿ ಇಟ್ಕೋಬೇಕು. ಹೀಗೆ ಮಾಡಿ ಈ ರೀತಿ ಘಟ ಸರಸ್ವತಿ ಮುದ್ರಾ ಅಂತಾರೆ. ಇದನ್ನು ಓಂ ಶ್ರೀಂ ದ್ರಾಂ ದ್ರೀಂ ಕ್ಲೀಂ ಬ್ಲೂಂ ಸಹ ಗ್ರೀಂ ಘಟ ಸರಸ್ವತ್ಯೈ ಸ್ವಾಹ ಅಂಥೇಳಿ ತಂತ್ರಸಾರದಲ್ಲಿ ಮಂತ್ರ ಇದೆ. ಈ ಮಂತ್ರವನ್ನು ದಿನನಿತ್ಯ ಮಾಡಿದ್ರೆ ಎಂಥ ಅವಿದ್ಯಾವಂತನು ಕೂಡ ವಿದ್ಯಾವಂತನಾಗಿ ಮೆರಿಬೋದು, ವಿಜೃಂಭಿಸ್ಬೋದು. ಇದು ಭಾಳ ವಿಶೇಷ. ಇದು ಕೂಡ ಚೈನಾದಲ್ಲಿ ಮತ್ತು ಬೌದ್ಧ ಧರ್ಮದಲ್ಲಿ ವಿಶೇಷವಾಗಿ ಉಪಯೋಗಿಸುವಂಥ ಮುದ್ರೆ. ಒಂದೊಂದು ಸಲ ಗರ್ಭ ಧರಿಸಿರೋ ತಾಯಿ ಅಂದರೆ ಮಗು 3 ತಿಂಗಳು ಗರ್ಭ ಧರಿಸುವಂಥ ಹೆಂಗಸು ದಿನನಿತ್ಯ ಮಾಡಿದ್ರೆ ಆ ಮಗು 8 ವರ್ಷ ವಯಸ್ಸಿನಲ್ಲೇ 60-70 ವರ್ಷದ ಪಾಂಡಿತ್ಯ ಪಡೆದಂಥ ವ್ಯಕ್ತಿ ನಡ್ಕೋತಾನೋ, ಹೇಗೆ ಮಾತಾಡ್ತಾನೋ ಆ ವಿದ್ಯೆ ಶಕ್ತಿ ಈ ಮುದ್ರೆಯಿಂದ ಆ ಮಗುಗೆ ಗರ್ಭದಲ್ಲೇ ಧಾರಣೆ ಮಾಡಿಸ್ಬೋದಂತೆ. ಆದ್ದರಿಂದ ಈ ಘಟ ಸರಸ್ವತಿ ಮುದ್ರೆ ಭಾಳ ವಿಶೇಷವಾದದ್ದು. ಇದನ್ನು ಪ್ರತಿನಿತ್ಯ ಯಾರು ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡಿದಾರೋ, SLC ಆದ ತಕ್ಷಣ ಬ್ರೇಕ್ ಮಾಡಿದರೆ, PUC ಆದ ತಕ್ಷಣ ಬ್ರೇಕ್ ಮಾಡಿದರೆ, ಡಿಗ್ರಿ ಓದುವ ಬಿಟ್ಬಿಟ್ಟಿದ್ರೆ ಅವ್ರು ಇದನ್ನು ಧಾರಣೆ ಮಾಡಿದ್ರೆ ಓದಬೇಕು ಅನ್ನೋ ಹಂಬಲ ಬಂದು EQ, IQ ಮತ್ತು SQ ಎಮೋಷನಲ್ ಕೋಶೆಂಟ್, ಇಂಟೆಲಿಜೆಂಟ್ ಕೋಶೆಂಟ್, ಸ್ಪಿರಿಚುವಲ್ ಕೋಶೆಂಟ್ ಈ ಮೂರು ರುದ್ರಗ್ರಂಥಿ, ವಿಷ್ಣು ಗ್ರಂಥಿ ಮತ್ತು ಬ್ರಹ್ಮಗ್ರಂಥಿ ಮೂರು ಆಕ್ಟಿವೇಟ್ ಆಗಿ ಅವರಲ್ಲಿ ವಿದ್ಯಾ ಪಾಂಡಿತ್ಯತೆಯನ್ನು ಲಭಿಸೋ ಹಾಗೆ ಮಾಡುತ್ತೆ ಈ ಮುದ್ರೆ. ಅದರಿಂದ ಇದನ್ನು ಪ್ರತಿನಿತ್ಯ ನಾವು 15-20 ನಿಮಿಷ ಮಾಡಿದ್ದೇ ಆದರೆ ನಮ್ಮ ಈ ಪೆರಿಟಲ್ ಲೋಬಿ, ಟೆಂಪರಲ್ ಲೋಬಿ ಮತ್ತು ಆಕ್ಯುಪಿಟಲ್ ಲೋಬಿ ಈ ಮೂರೂ ಆಕ್ಟಿವೇಟ್ ಆಗಿ ಭಾಳ ಸ್ಟ್ರಾಂಗ್ ಆಗೋಂಥ ಒಂದು ಮೆಮೊರಿ ಬರುತ್ತೆ, ಫೋಟೋಗ್ರಾಫಿಕ್ ಮೆಮೊರಿ. ಈ ಘಟ ಸರಸ್ವತಿ ಮುದ್ರಾದ ಬಗ್ಗೆ ತಿಳಿಸ್ಕೊಡೋದ್ರ ಜೊತೆ ಒಂದು ಅದ್ಭುತವಾದಂತಹ ಕತೆ ಕೂಡ ತಿಳಿಸ್ಕೊಟ್ರು ನಮ್ಗೆ. ಸೊ ಇದೇ ತರ ಪ್ರತಿದಿನ ವಿಶೇಷವಾದಂತಹ ಮುದ್ರಾ ಯಾಕೆ ಮಾಡಬೇಕು, ಹೇಗ್ ಮಾಡಬೇಕು ಹೇಳ್ತಾರೆ. ಜೊತೆಗೆ ಮುದ್ರಾ ಮಾಡಬೇಕಾದ್ರೆ ಜಸ್ಟ್ ಇನ್ ಕೇಸ್ ಇಷ್ಟು ದಿನದಲ್ಲಿ ಯಾವತ್ತಾದ್ರೂ ಮಿಸ್ ಮಾಡ್ಕೊಂಡಿದ್ದೀರಾ ಫಾಲೋ ಮಾಡೋದು ಅಂದ್ರೆ ಹೇಗ್ ಮಾಡಬೇಕು ಅದನ್ನ, ಅರುಣ್ ಎಷ್ಟು ದಿನಗಳು ಮಾಡಬೇಕು? 48 ಡೇಸ್ ಅಂದ್ರೆ ಒಂದು ಮಂಡಲ ಅಂತ ಕರೀತಾರೆ. 48 ಡೇಸ್ ಮಾಡಿದ್ರೆ ಸೇಮ್ ಮುದ್ರಾನ ಅದ್ರ ಫಲ ಚೆನ್ನಾಗಿ ಸಿಗುತ್ತೆ. ಅಂಡ್ ಬ್ರಾಹ್ಮಿ ಮುಹೂರ್ತ ಏನಂತ ಕರೀತಾರೆ, ಲೈಕ್ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಬೆಳಗ್ಗೆ ಏನ್ ಟೈಮ್ ಇರ್ಬೋದು ಸೌಜನ್ಯ? ಪ್ರಾಬ್ಲಿ ಒಂದೊಂದು ದಿನ ಒಂದೊಂದು ಟೈಮ್ಗೆ ಸೂರ್ಯ ಉದಯ ಆಗುತ್ತೆ. ಅದಕ್ಕೆ ಪಂಚಾಂಗ ರೆಫರ್ ಮಾಡಬಹುದು. ಯೂಶಲಿ 4:30-5 ಗಂಟೆ ಇರುತ್ತೆ, ಕತ್ಲೆ ಇರುತ್ತೆ, ಇನ್ನು ಬೆಳಕು ಹರಿದಿರೋದಿಲ್ಲ. ಆ ಸಮಯದಲ್ಲಿ ಈ ಮುದ್ರಾ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಏನಂದ್ರೆ ಆಕ್ಚುಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಾನು ದೇವತೆಗಳು ಸ್ನಾನ ಮಾಡ್ತಾರಂತೆ. ಆ ಟೈಮಲ್ಲಿ ಒಂದು ಲೈಕ್ ಆಸ್ಪಿಷಿಯಸ್ ಟೈಮ್ ಅಂತ ಅದನ್ನ ಪರಿಗಣಿಸ್ತಾರೆ. ಹೌದು, ಡೆಫಿನೆಟ್ಲಿ. ಅಂಡ್ ಆಲ್ಸೋ ಯಾವ್ದೋ ಪ್ಲಾಸ್ಟಿಕ್ ಚೇರ್ ಮೇಲೆ ಕೂತ್ಕೊಂಡು, ಮಂಚದ ಮೇಲೆ ಕೂತ್ಕೊಂಡು ಮಾಡೋದಲ್ಲ. ಒಂದು ಜಾಗದಲ್ಲಿ, ಒಂದು ಪ್ರಾಪರ್ ಜಾಗದಲ್ಲಿ ಕೂತ್ಕೊಂಡು ಮಾಡ್ತಾ ಮೊಬೈಲ್ ನ ಸೈಲೆಂಟ್ ಹಾಕಿ ಯಾರನ್ನೂ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿ ಇದನ್ನ ಮಾಡಿ 108 ಸಲ ಹೇಳೋದು ಮಿನಿಮಮ್. ಅದಕ್ಕಿಂತ ಜಾಸ್ತಿ ಬೇಕಾದ್ರೂ ಹೋಗ್ಬೋದು. ಹೌದು, ಇದು ಮುದ್ರಾ ಯಾವಾಗ ಎಲ್ ಬೇಕಾದ್ರೂ ಹೇಗ್ ಬೇಕಾದ್ರೂ ಮಾಡ್ಬೋದು. ಮಂತ್ರ ಹೇಳೋದಾದ್ರೆ ಅದಕ್ಕೆ ಆದಂತ ಒಂದು ರೀತಿ ರಿವಾಜ್ಗಳಿದೆ, ಅದನ್ನ ಫಾಲೋ ಮಾಡಬೇಕು. ಡೆಫಿನೆಟ್ಲಿ. ಇನ್ನು ಸ್ವಲ್ಪ ದಿನ ಬಿಟ್ಟರೆ ನಾನು ಅವರನ್ನೇ ಮುದ್ರಾ ಹೇಳ್ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬಟ್ ಇಸ್ ಲಕ್ಷ್ಮೀ ಶ್ರೀನಿವಾಸ್ ಅವರು ತೋರಿಸುವಂತ ಯಾವ್ದಾದ್ರು ಮುದ್ರಾ ಮರುಪ್ರಸಾರ ಬೇಕು ನಿಮ್ಗೆ, ಅಥವಾ ನಿಮ್ಮ ಯಾವ್ದಾದ್ರು ಪ್ರಾಬ್ಲಮ್ಗೆ ಮುದ್ರಾ ಕೇಳಬೇಕು ನೀವು ಯಾವ್ದು ಮಾಡಬೇಕು ಅಂತಿದ್ರೆ ನಮ್ಮ ಫೇಸ್ಬುಕ್ ಪೇಜ್ ನಲ್ಲಿ ನಾವು ಸಿಕ್ಕಾಪಡೆ ಆಕ್ಟಿವ್ ಆಗಿದ್ದೀವಿ. ಅಲ್ಲಿ ಒಂದೇ ಕಡೆ ನಾವು ಆಕ್ಟಿವ್ ಆಗಿರೋದು ಆಕ್ಚುಲಿ. ಸೊ ಫೇಸ್ಬುಕ್ ಅಲ್ಲಿ ಜಿ ಕನ್ನಡ ಅಂತ ನಮ್ಮ ಫ್ಯಾನ್ ಪೇಜ್, ಬ್ಲೂ ಕಲರ್ ಲೋಗೋ ನಮ್ದು Z ಅಂತ ಕಾಣಿಸುತ್ತೆ, ಅದನ್ನ ಲೈಕ್ ಮಾಡಿ ಅಲ್ಲಿ ನಿಮ್ಮ ಮೆಸೇಜ್ ನ ಕಳಿಸಬಹುದು. ಹೌದು, ಅಷ್ಟಕ್ಕೂ ಲೈಕ್ ಸೌಜನ್ಯ ಜೊತೆ ಮಾತಾಡಬೇಕು, ನನ್ನ ಜೊತೆ ಮಾತಾಡಬೇಕು ಅಂತಂದ್ರೆ 41219999 ಕೂಡ ಕಾಲ್ ಮಾಡಬಹುದು. ಯಾವ ಟೈಮಲ್ಲಿ? 8:30 ಇಂದ 9:30ವರೆಗೂ ಯಾವ ಟೈಮಲ್ಲಿ ಬೇಕಾದ್ರೂ ಕಾಲ್ ಮಾಡಬಹುದು. ಎಸ್, ಡೆಫಿನೆಟ್ಲಿ. ಅಂಡ್ ಇವತ್ತು ಇನ್ ಸ್ವಲ್ಪನೇ ಹೊತ್ತಲ್ಲಿ ವೆರಿ ಸ್ಪೆಷಲ್ ಇಬ್ರು ಗೆಸ್ಟ್ ನಮ್ ಜೊತೆ ಇರ್ತಾರೆ.
ಸೊ ಶ್ರೀ ಆದಿ ಪರಾಶಕ್ತಿ ಅಂತ ಈ ವಾರ ರಿಲೀಸ್ ಆಗ್ತಿರುವಂತಹ ಒಂದು ಚಿತ್ರ. Okay. ಚಿತ್ರದ ಹೆಸರು ಕೇಳಿದ್ರೆ ತುಂಬಾ ಖುಷಿ ಆಗತ್ ಕಣೋ. ಯಾಕಂದ್ರೆ ಒಂದ್ ಕಾಲ ಇತ್ತು ಈ ದೈವಿಕ ಮತ್ತೆ ದೇವ್ರು ಮತ್ತೆ ನಮ್ಮ ಪುರಾಣ ಅಂತ ತಗೊಂಡಾಗ ಇಂಥ ಚಿತ್ರಗಳು ಜಾಸ್ತಿ ಬರ್ತಿತ್ತು. ಇದನ್ನ ಆಧರಿಸಿದಂತ ಚಿತ್ರಗಳು ಜಾಸ್ತಿ ಬರ್ತಿತ್ತು. ಅಂಡ್ ಹೋಗ್ತಾ ಹೋಗ್ತಾ ಆ ಟ್ರೆಂಡೇ ಬಿಟ್ಟು ಹೋಯ್ತು ಅನ್ಸುತ್ತೆ ಕನ್ನಡದಲ್ಲಿ ಎಲ್ಲೋ ಒಂದ್ ಕಡೆ. ಹೌದು. ಇವತ್ತಿಗೂ ನೀನು ಕವಿರತ್ನ ಕಾಳಿದಾಸ ನೋಡು ಅಥವಾ ಹಳೆ ಯಾವುದೇ ಒಂದು ಚಿತ್ರ ನೋಡಿದ್ರು ಆ ಒಂದು ಕಥೆಗಳನ್ನ ಮಿಸ್ ಮಾಡ್ಕೊಳ್ತೀವಿ ಅಂತ ಅನ್ಸುತ್ತೆ. ಅರುಣ್ ಹರಿಹರನ್ ಜೊತೆ ಸೌಜನ್ಯ ಕೂಡ ನಿಮ್ಮ ಜೊತೆ ಚೆನ್ನಾಗಿದೆ ಕಣೋ ರೈಮಿಂಗ್. ಚೆನ್ನಾಗಿದೆ ಅಲ್ಲ. ಆಮೇಲೆ ನಮ್ಮಿಬ್ರು ಕಾಂಬಿನೇಷನ್ ಅಂತರ ಶಿವಶಕ್ತಿ ಇದ್ದಂಗೆ, ಅಂದ್ರೆ ಗಂಡ ಹೆಂಡತಿ ಅಂತ ಹೇಳ್ತಿಲ್ಲ. ಲೈಕ್ ಶಿವ ಶಕ್ತಿ ಕೊಡೋದು ನಾನು ಶಕ್ತಿ ಕೊಡೋದು ಅಂತ, ಲೈಕ್ ಶಿವಂಗ್ ಶಕ್ತಿ ಇಲ್ಲ ಅಂದ್ರೆ ಶವ ಅಂತ ಪರಿಗಣಿಸ್ತಾರೆ. ಹೌದು, ಶಕ್ತಿ ಅಂದ್ರೆ ದೇವತೆ ತಾಯಿ. ಹೌದು. ಸೊ ಶಿವನ್ಗೆ ಯಾವಾಗ್ಲೂ ಶಕ್ತಿ. ನಾ ಬಂದಿಲ್ಲ ಅಂದ್ರೆ ಗೊತ್ತಾಗಲ್ಲ ಏನಾಗುತ್ತೆ ಅರುಣ್ ಪರಿಸ್ಥಿತಿ ಅಂತ. ಓಕೆ, ಇವಾಗ ಅರುಣ್ ಇಲ್ಲ, ನೀನ್ ಬಂದಿಲ್ಲ ಅಂದ್ರೆ ನಂಗೆ ಶಕ್ತಿ ಇರತ್ತೆ, ಹೆಂಗ್ ಹೇಳು? ನ್ಯೂಟ್ರಿಗೇನ್. ಎಸ್. ಓಕೆ, ಸೊ ಆಕ್ಚುಲಿ ಇವತ್ತು ವೆರಿ ಸ್ಪೆಷಲ್ ಗೆಸ್ಟ್ ಅನ್ನಕ್ಕಿಂತ ಬ್ರೇಕ್ ಅಲ್ಲೇ ಮಾತುಕತೆ ಆಗೋಗಿದೆ. ಎಲ್ಲ ಫ್ರೆಂಡ್ಸ್ ಮೇಡಮ್ ಸರ್ ಅಂತೆಲ್ಲ ಕರೆಯೋಂಗಿಲ್ಲ, ಫುಲ್ ಫ್ರೆಂಡ್ಲಿ ಆಗೆಲ್ಲ ಮಾತುಕತೆ ಆಡ್ತೀವಿ ಅಂತೆಲ್ಲ. ಸೊ ಯಾರು ಇವ್ರನ್ನ ವೆಲ್ಕಮ್ ಮಾಡೋಣ ಫಸ್ಟ್ ನಮ್ಮ ಶೋಗೆ. ಶ್ರೀ ಆದಿಪರಾಶಕ್ತಿ ಚಿತ್ರತಂಡ ಇವತ್ತು ನಮ್ಮ ಜೊತೆ ಮಾರ್ನಿಂಗ್ ಮಂತ್ರದಲ್ಲಿ. ಸರ್ ನಮಸ್ಕಾರ. ಮೇಡಮ್ ನಮಸ್ಕಾರ ಅಂತ ಕರೆಯಲ್ಲ, ದಿಶಾ ನಮಸ್ಕಾರ. ಸರ್, ನಿಮ್ಮ ಶ್ರೀ ಆದಿಪರಾಶಕ್ತಿ ಚಿತ್ರ ಇವತ್ತು ರಿಲೀಸ್ ಆಗ್ತಿದೆ. ಇವರು ಚಿತ್ರದ ನಿರ್ದೇಶಕರು ವೇಮಗ ಜಗನ್ನಾಥ್ ರಾವ್ ಅಂತ. ಸರ್, ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ನಮಸ್ಕಾರ. ಹಾಗೆ ದ ವೆರಿ ಬ್ಯೂಟಿಫುಲ್ ಈ ಚಿತ್ರದ ಹೀರೋಯಿನ್ ದಿಶಾ ಕೂಡ ನಮ್ಮ ಜೊತೆ ಸ್ಟುಡಿಯೋಸ್ ನಲ್ಲಿ. ನಮಸ್ತೆ. ಇನ್ನು ಸಿವಿಲ್ ಇಂಜಿನಿಯರಿಂಗ್ ಓದ್ತಿರುವಂತಹ ಚಿಕ್ಕ ಹುಡುಗಿ, ಒಂದ್ಸಲ ನಿಮ್ಮ ಫ್ಯಾನ್ಸ್ಗೆ ಹಾಯ್. ಹಾಯ್. ಓಕೆ, ಆಲ್ರೆಡಿ 2 ಚಿತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಇವರು. ದಿಶಾ ಅವರು ಅಗಮ್ಯ ಅಂತ ಒಂದು ಚಿತ್ರದಲ್ಲಿ ಮತ್ತೆ ಸ್ಲಮ್ ಅನ್ನುವಂತಹ ಒಂದು ಚಿತ್ರದಲ್ಲಿ. ಇದು ಅವರ 3ನೇ ಚಿತ್ರ ಕನ್ನಡದಲ್ಲಿ, ಶ್ರೀ ಆದಿಪರಾಶಕ್ತಿ. ಸೊ ಎಸ್ ಸರ್, ನಿಮ್ಮ ಚಿತ್ರದ ಬಗ್ಗೆ ಮಾತಾಡ್ತಾ, ಶ್ರೀ ಆದಿಪರಾಶಕ್ತಿ ಈ ಶುಕ್ರವಾರ ರಿಲೀಸ್ ಆಗ್ತಿದೆ. ತುಂಬಾ ದೊಡ್ಡ ತಾರಾ ಬಳಗಾನೆ ಇದೆ ನಿಮ್ಮ ಚಿತ್ರದಲ್ಲಿ, ಅದ್ರ ಬಗ್ಗೆ ಹೇಳಿ ಸರ್. ಆದಿಪರಾಶಕ್ತಿ ಬಹುಶಃ ನಾವು ಒಂದು ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋ ಸಿನಿಮಾ ಇದು. ಮೈಥಲಾಜಿಕಲ್ ನೇಮ್ ಇದ್ರು ಸೋಷಿಯಲ್ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ತುಂಬಾ ಹೊಸದಾಗಿ ವಿಭಿನ್ನವಾಗಿ ಮಾಡಿರೋ ಚಿತ್ರ. ಯಾಕಂದ್ರೆ ಮೊದಲು ಈ ಪ್ರಕೃತಿ ಹೇಗೆ ಸೃಷ್ಟಿ ಆಯ್ತು ಅಂತ ಒಂದು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕಾಗುತ್ತೆ. ಯಾಕಂದ್ರೆ ಈಗ ವೈಜ್ಞಾನಿಕವಾಗಿ ಅನೇಕ ಕಾರಣಗಳು ಕೊಡ್ತಾರೆ, ಆದ್ರೆ ಅದು ಈಗ ಸೃಷ್ಟಿಯಾಗಿದ್ದು. ಈ ಪ್ರಕೃತಿ ಸೃಷ್ಟಿ ಆದ್ಮೇಲೆ ವಿಜ್ಞಾನದೆಲ್ಲ ಸೃಷ್ಟಿ ಆಯ್ತು, ಆಮೇಲೆ ಸೃಷ್ಟಿಯಾಗಿದ್ದು. ಇದಕ್ಕೆ ಮುಂಚೆ ಪ್ರಕೃತಿ ಹೇಗಾಯ್ತು, ಈ ಸೂರ್ಯ ಹೇಗಾಯ್ತು, ಚಂದ್ರ ಹೇಗಾದ್ರು, ಆಮೇಲೆ ಈ ಪರ್ವತಗಳು, ಸಮುದ್ರ ಇದೆಲ್ಲ ಹೇಗಾಯ್ತು, ಈ ಮಾನವ ಜೀವಿ, ಪ್ರಾಣಜೀವಿ, ಪ್ರಾಣಿಗಳು ಇದೆಲ್ಲ ಹೇಗೆ ಸೃಷ್ಟಿ ಆಯ್ತು ಅನ್ನೋದನ್ನ ತಿಳಿಸಬೇಕಾಗಿದೆ. ಈ ಮೂಲಭೂತವಾದ ಒಂದು ವಿಷಯನ ಇಟ್ಕೊಂಡು ಈ ಸಿನಿಮಾನ ಮೊದಲು ಪ್ರಾರಂಭ ಮಾಡಿದ್ರು. ಇದಕ್ಕೆ ಕಥೆನ ಈ ಚಲಪತಿ ಅನ್ನೋ ಕಥೆ ಬರೀತಾರೆ. ಆದ್ರೆ ನಮ್ಮ ಮೂಲವಾದ ಇದು ವಿಷಯ ಇಷ್ಟು, ಇದರಿಂದ ಶುರುವಾದ ಸೃಷ್ಟಿ. ಯಾಕಂದ್ರೆ ಈಗ ಪ್ರತಿಯೊಬ್ಬರಿಗೂ ಇದು ತಿಳಿಬೇಕಾಗಿದೆ. ವೈಜ್ಞಾನಿಕವಾಗಿ ಅನೇಕ ಕಾರಣಗಳು ಕೊಟ್ಟು ಗೊತ್ತಾಗಿದೆ ಈಗ, ಬಟ್ ಇದ್ರ ಹಿಂದೆ ಏನಿತ್ತು, ಇದ್ರ ಹಿನ್ನೆಲೆ ಏನು ಅದನ್ನು ತಿಳಿಸೋದಕ್ಕೋಸ್ಕರ ಈ ಸಿನಿಮಾ. ಹಾಗಿದ್ರೆ ಇದು ಸಂಪೂರ್ಣವಾಗಿ ಒಂದು ಪೌರಾಣಿಕ ಚಿತ್ರ ಮಾತ್ರ ಅಲ್ಲದೆ ಒಂದು ಕಮರ್ಷಿಯಲ್ ಎಲಿಮೆಂಟು ಇದೆಯಾ? ಈಗಿನ ಜಗತ್ತನ್ನ ಕೂಡ ಇನ್ವಾಲ್ವ್ ಮಾಡ್ಕೊಂಡಿದ್ದೀರಾ ಇವಾಗ ಏನ್ ನಡೀತಿದೆ ಆಗುಗಳು ಅದನ್ನ ಕೂಡ? ಸೋಷಿಯಲ್ ಪ್ರಾಬ್ಲಮ್ ಕೂಡ ಇಟ್ಕೊಂಡು ಮೈಥಲಾಜಿಕಲ್ ಬ್ಯಾಕ್ ಗ್ರೌಂಡ್ ಇದ್ರು ಕೂಡ ದೇವಿ ದೇವತೆ ಅನ್ನೋ ಅದರ ಹಿಂದೆ ಅದರ ಮುಂದೆ ವೈಜ್ಞಾನಿಕ ನಮ್ಮ ಇದರಲ್ಲಿ ಸಾಮಾಜಿಕವಾಗಿ ಅದಕ್ಕೆ ಕಾರಣಗಳಿದೆ ಅನ್ನೋದನ್ನು ಕೊಡ್ತಾ. ಈ ಚಿತ್ರದ ತಾರಾ ಬಳಗ ತುಂಬಾನೇ ಚೆನ್ನಾಗಿದೆ ಕಣೋ. ಜೈ ಜಗದೀಶ್ ಅವರು ಕಾಣಿಸ್ಕೊಂಡಿದ್ದಾರೆ, ವಿನಯಾ ಪ್ರಕಾಶ್ ಅವರು ಕಾಣಿಸ್ಕೊಂಡಿದ್ದಾರೆ, ಜೊತೆಗೆ ತಿಲಕ್ ಅಂಡ್ ನಮ್ಮ ದಿಶಾ, ವೆರಿ ಬ್ಯೂಟಿಫುಲ್ ದಿಶಾ ಕಾಣಿಸ್ಕೊಂಡಿದ್ದಾರೆ. ಯಾರ್ಯಾರು ಯಾವ್ಯಾವ ರೋಲ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತೆಲ್ಲ ಮಾತಾಡೋದಕ್ಕಿಂತ ಮುಂಚೆ ಈ ಚಿತ್ರದ ಒಂದು ಬ್ಯೂಟಿಫುಲ್ ಆಗಿರೋ ಟ್ರೇಲರ್ ನಿಮ್ಗೋಸ್ಕರ ಮಾರ್ನಿಂಗ್ ಮಂತ್ರದಲ್ಲಿ ನೋಡ್ಕೊಂಬನ್ನಿ. ಆ ತಾಯಿ ಆದಿಪರಾಶಕ್ತಿ ಮಹಿಮೆ ಎಷ್ಟು ಹೇಳಿದ್ರೂ ಕಮ್ಮಿನೇ. ಇಡೀ ಸೃಷ್ಟಿಗೆ ಮೂಲ ಆ ತಾಯಿನೇ. ಈ ಎಲ್ಲಾ ಸೃಷ್ಟಿಗೂ ಮೊದಲು ಇದ್ದಂತ ಶಕ್ತಿಯೇ ಮಹಾಶಕ್ತಿ. ಮಾಡ್ತಿದ್ದೀರಾ ನೀವು? ಓಂ ಮಹಾಮಾಯೆ, ಓಂ ಮಹಾಪಾಲಿಕೆ, ಓಂ ರುದ್ರನೇತ್ರೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಇದೆಲ್ಲ ನಾನು ಕಷ್ಟಪಟ್ಟು ಸಂಪಾದನೆ ಮಾಡೋ ಹಣ. ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರೆ ಹಣ ಸಿಗುತ್ತೆ ಅನ್ನೋದಾದ್ರೆ ನಾನು ಆಫೀಸ್ಗೆ ಹೋಗಲ್ಲ. ಉತ್ತಮರ ಶ್ರೀಮಂತಿಗೆ ಬಡವರನ್ನ ಬಾಳಿಸುತ್ತೆ, ಲೋಭಿಗಳ ಶ್ರೀಮಂತಿಗೆ ಬಡತನ ಬೆಳೆಸುತ್ತೆ. ಇದೇನಿದು ಬೆಳಗ್ಗೆನೆ ಆಫೀಸಿಗೆ ಚಕ್ಕರ? ನಾನ್ ಯಾರು ಅಂತೀರಾ? ನಿಮ್ ಕೈಲಿ ತಾಳಿ ಕಟ್ಟಿಸ್ಕೊಂಡು ಹೆಣ್ತೀರಿ. ಈಗಿನ ಕಾಲದಲ್ಲಿ ಯಾವ ದೇವಿನೂ ಇಲ್ಲ, ಯಾವ ದೇವ್ರೂ ಇಲ್ಲ. ಎಲ್ಲ ಮೌನವಾಗಿರಿ, ಯಾರು ಮಾತಾಡ್ಬೇಡಿ.
ದೇವಿ ಮನೆ ಸುತ್ತನೇ ಸುತ್ತಾ ಇದ್ದಾಳೆ. ಹಾ, ನಿನ್ ಜೊತೆ ಬೈಟು ಮಾಡ್ಕೋಬೇಕಾ? ನಾಚಿಕೆ ಆಗಲ್ಲ ನಿನ್ಗೆ? ನನ್ ಫ್ರೆಂಡ್ ಏನ್ ಹೇಳ್ತಾನೆ ಅದಕ್ಕೆ ನೀನು ಒಪ್ಕೋಬೇಕು ಅಷ್ಟೇ. ಈಗ ತೋರಿಸು ಜಪ್ಲಿನ. ಒಪ್ಪು ಯಾರು ಇಲ್ಲ, ನಾನ್ ನಿನಗೆ ಏನ್ ಬೇಕಾದ್ರೂ ಮಾಡಬಹುದು. ಸುಮ್ನೆ ನನ್ನ ಕೆರಳಿಸಿದ್ರೆ ನಿನ್ನೆ ಇಲ್ಲ ಅನ್ಸ್ಬಿಡ್ತೀನಿ. ಎಲ್ಲಿಂದ ತರ್ಲಿ ಅವ್ರ ಹಣ? ಏನ್ ಮಾಡೋದು ಒಂದು ಗೊತ್ತಾಗ್ತಿಲ್ವಲ್ಲ. ಏನೋ ಹೇಮಂತ್, ಬಾವನಾಗ್ಲೇ ಭಿಕ್ಷೆ ಕಳ್ಸ್ಬಿಟ್ರೆ ಹೇಗೋ? ಪ್ಲೀಸ್, ಅವನ್ ಕೈ ಕಾಲು ಎರಡು ಬಿದ್ದು ಹೋಗ್ಬಿಡ್ಬೇಕು, ಆ ತರ ಮಾಟ ಮಾಡಿ ಸ್ವಾಮಿ. ಇನ್ನೂ ಆಘಾತ ಆಗ್ತಿದೆ. ಮನುಷ್ಯ ಮಾತ್ರದಿಂದ ಇದು ಸಾಧ್ಯ ಇಲ್ಲ. ನಿಮಿಷಾಂಬೆಗೆ ನಿಮಿಷವರದ ಜಗದಂಬೆಗೆ. ಶ್ರೀ ಆದಿ ಪರಾಶಕ್ತಿ. ಆಕ್ಚುಲಿ ಟ್ರೇಲರ್ ನೋಡಿದ್ಮೇಲೆ ಇನ್ನೂ ಕುತೂಹಲ ಜಾಸ್ತಿ ಆಗ್ತಿದೆ ಸರ್, ಯಾಕಂದ್ರೆ ಒಂದು ಕಮರ್ಷಿಯಲ್ ಎಲಿಮೆಂಟ್ ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀರಾ, ಜೊತೆಗೆ ಪ್ರೀತಿ ಅನ್ನೋದಿದೆ, ಮತ್ತೆ ದೇವರು ಅನ್ನೋದಿದೆ, ಬ್ಲಾಕ್ ಮ್ಯಾಜಿಕ್ ಅನ್ನೋದಿದೆ. ಇಷ್ಟೆಲ್ಲಾ ಸೆಗ್ಮೆಂಟ್ಸ್ ನ ಇಷ್ಟೆಲ್ಲವನ್ನ ಒಂದು ಚಿತ್ರದಲ್ಲಿ ಹಾಕೋದು ಎಷ್ಟು ಚಾಲೆಂಜಿಂಗ್ ಅನ್ನಿಸ್ತು ನಿಮ್ಗೆ? ಖಂಡಿತವಾಗಿ. ಯಾಕಂದ್ರೆ ನಾವು ಒಂದು ಏನು ಚಿತ್ರ ಮಾಡಬೇಕಾದ್ರೂ ಒಂದು ಚಾಲೆಂಜಿಂಗ್ ಆಗಿ ತಗೋಬೇಕು. ಆಗ್ಲೇ ನಾವು ಜನಕ್ಕೆ ಏನಾದ್ರು ಹೇಳ್ಬೋದು, ಜೊತೆಗೆ ನಮ್ಮಲ್ಲಿರೋ ಒಂದು ಅದ್ಭುತವಾದ ಒಂದು ಇದನ್ನ ಪ್ರತಿಭೆಯನ್ನು ಕೂಡ ಹೊರಗೆ ಬರುವಾಗ ಮಾಡ್ಕೋಬಹುದು. ಹಾಗಾಗಿ ಈ ಚಿತ್ರದಲ್ಲಿ ಎಲ್ಲ ಇದೆ. ವಾಮಾಚಾರ ಇದೆ, ವಾಮಾಚಾರ ಈಗೇನೋ ಎಲ್ಲ ರಿಜೆಕ್ಟ್ ಮಾಡ್ತಿದ್ದಾರೆ. ಆದ್ರೂ ಈ ದೈವ ಶಕ್ತಿಯ ಮುಂದೆ ಒಂದು ಶಕ್ತಿ ಮಾಯಾಶಕ್ತಿ ಬೇಕು. ವಾಮಾಚಾರ ಇದ್ದು ಅದರ ದೈವ ಶಕ್ತಿಯಿಂದ ಹೇಗೆ ತಡೆಯುತ್ತೆ ಅನ್ನೋದನ್ನ ಒಂದು ಮಾರ್ಮಿಕವಾಗಿ ಹೇಳ್ತಾ ಹೋಗಿದ್ದೀವಿ. ಹಾಗೆ ಜೊತೆಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಬೇಕು ಈಗಿನ ಕಾಲಕ್ಕೆ. ಯಾಕಂದ್ರೆ ದೇವರ ಸಿನಿಮಾ ಅಂದ್ರೆ ಸ್ವಲ್ಪ ಎಲ್ಲ ಈಗಿನ ಯೂತ್ ಸ್ವಲ್ಪ ಮೂವ್ ಬರೀತಾರೆ, ಬರೋದಿಲ್ಲ. ಅವ್ರಿಗೋಸ್ಕರ ಆದ್ರೂ ಒಂದು ಸ್ವಲ್ಪ ಒಂದು ಒಳ್ಳೆ ಇರಬೇಕು ಅಂದ್ಬಿಟ್ಟು ಯೂತ್ ಸಮಸ್ಯೆ ಕೂಡ ಇಟ್ಟಿದ್ದೀವಿ. ಅದು ಚಿತ್ರಕ್ಕೆ ತುಂಬಾ ಪೂರಕವಾಗಿದೆ. ಅದನ್ನು ಸಪರೇಟ್ ಆಗಿ ಏನು ಬೇರೆ ತರ ಇಟ್ಟಿಲ್ಲ, ಅದನ್ನು ಪೂರಕವಾಗಿ ಇಟ್ಕೊಂಡು ಆ ತರ ಸಬ್ಜೆಕ್ಟ್ ಮಾಡಿದೀವಿ. ನಮ್ಮ ಪುನೀತ್ ಅವರು ಅಂದ್ರೆ ಈ ಚಿತ್ರದ ಅಲ್ಲ ಈ ಮಾರ್ನಿಂಗ್ ಮಂತ್ರದ ನಿರ್ದೇಶಕರಲ್ಲಿ ಒಬ್ರು, ಡೈರೆಕ್ಟರ್ ಅಲ್ಲಿ ಒಬ್ರು, ಅವ್ರು ಕೇಳ್ತಿದ್ರು ಯಾಕೆ ಸೌಜನ್ಯ ಹೀರೋಯಿನ್ ಮಾತಾಡಿಸ್ತಿಲ್ಲ ನೀವು ಅಂತ. ಮಾತಾಡ್ಸಕ್ಕೆ ಬಿಟ್ರೆ ತಾನೇ, ಸುಮ್ಮನೆ ಇವ್ನು ಬಂದ ತಕ್ಷಣ ಹೇಳ್ಬಿಟ್ಟ ಹೀರೋಯಿನ್ ನಾನ್ ಮಾತಾಡಿಸ್ತೀನಿ ಅಂತ. ಅದಕ್ಕೆ ನಾನು ಸೈಲೆಂಟ್ ಆಗಿದೆ. ನಾನು ನಿರ್ದೇಶಕರನ್ನ ಮಾತಾಡಿಸ್ತಾ ಹೋಗ್ತೀನಿ, ನಮ್ಮ ಅರುಣ್ ಇವಾಗ ಹೀರೋಯಿನ್ ಮಾತಾಡಿಸ್ತಾನೆ. ಆಯ್ತು. ಹಾಯ್ ಹೀರೋಯಿನ್, ಹೇಳಿ ಏನ್ ಸಮಾಚಾರ? ಸಮಾಚಾರ ಎಲ್ಲ ನೀವೇ ಹೇಳ್ಬೇಕು. ಓಕೆ, ಈ ಮೂವಿಲಿ ನೀವು ದೇವಿ ಪಾತ್ರದಲ್ಲಿ ಏನೋ ಕಾಣಿಸ್ಕೊಂಡಿಲ್ಲ. ಖಂಡಿತವಾಗ್ಲೂ ಯಾರು ಮಾಡಿದ್ದಾರೆ ದೇವಿ ಪಾತ್ರ ಮಾತ್ರ? ಶಕ್ತಿ ಆದಿ ಪರಾಶಕ್ತಿ ಪಾತ್ರವನ್ನು ಯಾರು ವಹಿಸಿದ್ದಾರೆ? ಅದು ಸಸ್ಪೆನ್ಸ್. ಓಕೆ, ಕೇಳಬಾರ್ದ ಪ್ರಶ್ನೆ ಕೇಳ್ಬಿಟ್ಟೆ, ಸಾರಿ. ಚಿತ್ರನ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅದು ಯಾರು ಮಾಡಿದ್ದಾರೆ ಅಂತ. ಖಂಡಿತ. ಸೊ ಹೀರೋಯಿನ್ ಮಾತಾಡ್ಸಿ ನನ್ನ ಮಾತಾಡಿಸ್ತಿದ್ದಾನೆ. ಅದೇ ಹೇಳಿದ್ರಲ್ಲ ಪುನೀತ್, ಈ ನಡುವೆ ಯಾಕೋ ಭಯ ಆಗ್ತಿದೆ ನನ್ನ ಹತ್ರ ಮಾತಾಡೋದಕ್ಕೆ. ಓಕೆ, ಸೊ ಇಲ್ಲಿವರೆಗೂ ನಿಮ್ಗೆ ಒಂದು 2 ಚಿತ್ರಗಳಲ್ಲಿ ನಟಿಸಿ ಅನುಭವ ಇದೆ. ಸೊ ಈ 3ನೇ ಚಿತ್ರ ಶ್ರೀ ಆದಿ ಪರಾಶಕ್ತಿ ಒಂದು ಕಂಪ್ಲೀಟ್ ಡಿಫ್ರೆಂಟ್ ಚಿತ್ರ ಆಗಿರೋದ್ರಿಂದ ಹೇಗಿತ್ತು ಹೊಸ ಎಕ್ಸ್ಪೀರಿಯನ್ಸ್ ದಿಶಾ? ಈಗ ಆಲ್ರೆಡಿ ನಮ್ ಡೈರೆಕ್ಟರ್ ಸರ್ ಹೇಳಿದಾಗೆ ಯೂತ್ಸ್ಗೆ ಇಂತ ಒಂದು ಚಿತ್ರ ಅಷ್ಟು ಇಟ್ಸಲ್ಲ. ಹೆಸರು ಕೇಳಿ ಮೇ ಬಿ ಥಿಂಕ್ ಕಂಪ್ಲೀಟ್ ದೇವ್ರು, ಇಟ್ಸ್ ಲೈಕ್ ಡಿವೋಷನಲ್ ಮೂವಿ ಆ ತರ ಅನ್ಕೊಂತಾರೆ. ಬಟ್ ನಾನ್ ಫಸ್ಟ್ ಕೇಳಿದಾಗ ನನ್ಗೂ ಇಷ್ಟ ಆಯ್ತು, ಪಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಆಕ್ಚುಲಿ ಇದ್ರಲ್ಲಿ 2 ರೂಲ್ಸ್ ಬರುತ್ತೆ. ಇನ್ನೊಂದು ಬಂದು ತಿಲಕ್ ಅವ್ರ ಪೇರು, ಇನ್ನೊಂದು ಪೇರು ಬಂದು ಶ್ರೀನಿವಾಸ್ ಅವ್ರ ಪೇರು, ಈ ತರ 2 ರೂಲ್ಸ್ ಇರುತ್ತೆ. ಸೊ ಕಂಪ್ಲೀಟ್ ಆಗಿ ನನಗೆ ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ಇರೋಂತ ಒಂದು ಪಾತ್ರ ಆಯ್ತು. ಫ್ಯಾಮಿಲಿ ಈಗಿನ ಕಾಲದಲ್ಲಿ ಏನೇನ್ ಆಗ್ತದೆ ಬಿಫೋರ್ ನನ್ಗೆ ಗೊತ್ತಿಲ್ಲ. ಬಿಫೋರ್ ಇವ್ರ ಜನರೇಷನ್ ಬ್ಯಾಕ್ ಏನಿತ್ತು ಅನ್ನೋದು ನನಗೆ ಗೊತ್ತಿಲ್ಲ. ಈಗಿನ ಜನರೇಷನ್ಗೆ ತಕ್ಕಂತೆ ಇರೋಂತ ಒಂದು ಪಾತ್ರ. ಸೊ ಇದ್ರಲ್ಲಿ ಬರೀ ಡಿವೋಷನಲ್ ಆಗಿ ತೋರ್ಸಲ್ಲ, ಬರೀ ದೇವ್ರ ಮೇಲೇನೆ ಇರೋಂತ ಪಾತ್ರ ಆ ತರ ಏನು ಇಲ್ಲ. ಇಟ್ಸ್ ಕಂಪ್ಲೀಟ್ ಹಾಲ್ ಪ್ಯಾಕೇಜ್ ಇದೆ. ದಿಶಾ ರೋಲ್ ಅಂದ್ರೆ ದೇವ್ರನ್ನ ಅಷ್ಟಾಗಿ ನಂಬದೇ ಇರುವಂತ. ಖಂಡಿತವಾಗ್ಲಿಲ್ಲ ನಂಬದೇ ಇರೋಂತ ಪಾತ್ರ. ರಿಯಲ್ ಲೈಫ್ ಅಲ್ಲಿ ತುಂಬಾ ನಂಬ್ತೀನಿ, ಬಟ್ ಆಪೋಸಿಟ್ ರೋಲ್. ತಂದೆಗೆ ತುಂಬಾ ಮುದ್ದಿನ ಮಗಳು, ಅದು ರಿಯಲ್ ಲೈಫ್ ಕೂಡ. ತಾಯಿನ ಬಿಟ್ಟು ಹೋಗ್ಬೇಕು ಅನ್ನೋ ಪರಿಸ್ಥಿತಿವರೆಗೂ ಬರುತ್ತೆ. ಬುದ್ಧಿವಾದ ಹೇಳ್ತಾರೆ ತಾಯಿ ಬುದ್ಧಿವಾದ ಹೇಳ್ತಾರೆ, ದೇವಿ ಅಂತ ಹೇಳ್ತಾರೆ. ಅವ್ರಿಗೆ ಯಾವಾಗ ನೋಡಿದ್ರು ದೇವ್ರದೇ ಜ್ಞಾನ. ಅವ್ರಿಗೆ ಮಕ್ಕಳು ಮರಿ ಓನ್ಲಿ ಆ ದೇವ್ರು. ಅವ್ರು ಏನೇ ಮಾಡಿದ್ರು ದೇವ್ರು, ಪ್ರತಿಯೊಂದಕ್ಕೂ ದೇವ್ರು ಅಂತ ಇರ್ತಾರೆ. ಸೊ ಅದು ಎಲ್ಲೋ ಒಂದ್ ಕಡೆ ಇರಿಟೇಷನ್ಸ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಯಾಕಂದ್ರೆ ಯೂತ್ಸ್ ಅಂದಿದ ತಕ್ಷಣ ಅವ್ರದ್ದೇ ಆದಂತ ಒಂದು ಮೆಚುರಿಟಿ ಕ್ಯಾರೆಕ್ಟರ್ ಬರ್ತಾ ಇದ್ದಾಗೆ ದ ವೇ ಆಫ್ ಥಿಂಕಿಂಗ್ ಡಿಫ್ರೆಂಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಇದು ಯೂತ್ಸ್ ನೋಡೋಂತ ಎಲ್ಲಾ ತರ ಅಂಶಗಳು ಈಗಿನ ಕಾಲದವ್ರು ಪ್ರತಿಯೊಬ್ರು ಕೂಡ ಈ ಒಂದು ಮೂವಿ ನೋಡ್ಬೇಕು. ಈ ಕ್ಯಾರೆಕ್ಟರ್ ಲವರ್ನ ನಾನು ಮದುವೆ ಆಗ್ಬಿಡು ಕರ್ಕೊಂಡು ಹೋಗ್ಬಿಡು ಅನ್ನೋ ಲೆವೆಲ್ಗೂ ಈ ಕ್ಯಾರೆಕ್ಟರ್ ಕೇಳುತ್ತೆ. ಬಟ್ ಪಾತ್ರ ಈ ತರ ಇದೆ, ಆದ್ರೆ ಹೌ ವಾಸ್ ಇಟ್ ಅಂತ ಹಿರಿಯ ನಟಿ, ಅಂತ ಎಕ್ಸ್ಪೀರಿಯನ್ಸ್ಡ್ ನಟಿ ವಿನಯಾ ಪ್ರಕಾಶ್ ಅವರ ಜೊತೆ ಆಕ್ಟ್ ಮಾಡಿದ್ದ ಅನುಭವ ಹೇಗಿತ್ತು?
ಅಪ್ಪಾಜಿ ಅಮ್ಮ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ, ಬಿಕಾಸ್ ವೆರಿ ಜೆನ್ಯೂನ್ ಪರ್ಸನ್ ಇದ್ರು ಕೂಡ. ಅದ್ರಲ್ಲಿ ಅಮ್ಮ ನಂಗೆ ತುಂಬಾನೇ ಸಪೋರ್ಟ್ ಮಾಡ್ತಿದ್ರು. ಎಲ್ಲೋ ಒಂದ್ ಕಡೆ ನಂಗೆ ಡೈಲಾಗ್ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿತ್ತು, ಬಿಕಾಸ್ ಡಿವೋಷನಲ್ ಮೂವಿ ಆಗಿರೋದ್ರಿಂದ ಅದ್ರಲ್ಲಿ ಇರೋಂಥ ಒಂದು ಕ್ಯಾರೆಕ್ಟರ್ಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಒಂದೊಂದು ಅಂಶಗಳನ್ನು ಅದನ್ನ ತಿಳ್ಕೊಂಡ್ ಮಾಡ್ಬೇಕು, ಎಕ್ಸ್ಪೀರಿಯನ್ಸ್ ಇರ್ಬೇಕು ಆಕ್ಚುಲಿ ಆ ಪಾತ್ರ ಮಾಡ್ಬೇಕು ಅಂದ್ರೆ. ಅಮ್ಮ ನನಗೆ ತುಂಬಾ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡ್ತಿದ್ರು. ಕನ್ಫ್ಯೂಷನ್ಸ್ ಆಗಿದ ತಕ್ಷಣ ಆ ಮಗು ಕನ್ಫ್ಯೂಷನ್ ಮಾಡಬೇಡಿ, ನೀವು ಅವಳು ಕೂಲ್ ಆಗಿ ಮಾಡ್ತಾಳೆ, ತುಂಬಾನೇ ಕೇರ್ ತಗೊಂತಿದ್ರು. ಲೈಕ್ ನನ್ನ ತಾಯಿ ಹೇಗೆ ನನ್ನನ್ನು ಕೇರ್ ತಗೊಂತಾರ ಅದಕ್ಕಿಂತ ಹೆಚ್ಚಾಗಿ ಅವ್ರು ನನ್ನನ್ನ ಸೆಟ್ಟಲ್ ತುಂಬಾ ಕೇರ್ ತಗೊಂತಾ ಇದ್ರು. ಅವ್ರು ಕೊಟ್ಟಂತ ಒಂದು ಸಪೋರ್ಟ್ ಪ್ರೋತ್ಸಾಹ ತೆರೆ ಮೇಲೆ ಚೆನ್ನಾಗಿ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಅದಕ್ಕೂ ಮುಂಚೆ ಒಂದು ಟ್ರೈಲರ್ ನೋಡ್ಬೇಕು ಅಂತ ನನಗೆ ಆಸೆ ಆಗ್ತಿದೆ. ಶ್ರೀ ಆದಿಪರಾಶಕ್ತಿ ಚಿತ್ರದ ಮತ್ತೊಂದು ಟ್ರೈಲರ್ ನಿಮ್ಗೋಸ್ಕರ ನೋಡ್ಕೊಂಡು ಬನ್ನಿ. ಕನ್ನಡ ನಾಡಿನ ರಾಜಧಾನಿಯಾದ ಬೆಂಗಳೂರಿನ ಭಾಗ್ಯ ದೇವತೆ ಶ್ರೀ ಅಣ್ಣಮ್ಮ ದೇವಿ ಆ ಆದಿಪರಾಶಕ್ತಿಯ ಮತ್ತೊಂದು ಅವತಾರ. ನಮ್ಮ ಅಪ್ಪನ್ಗೆ ನಿನ್ ಕಂಡ್ರೆ ಇಷ್ಟ, ಆದ್ರೆ ನನ್ಗಿಷ್ಟ ಇಲ್ಲ. ಹೌದಾ? ಮತ್ತೆ ಬಾ ಅಂತ ಯಾಕೆ ಕರೆದೆ? ಏನೋ ಕರ್ದೆ. ನೀನ್ ಕರೆದಿಕ್ ತಾನೆ ನಾನು ಬಂದಿರೋದು? ಕರೆದ ತಕ್ಷಣ ಬಂದ್ಬಿಡದ? ಹಲೋ ನೋಡ್ರಿ, ವಿಷಯ ಹೇಳ್ಬಿಡಿ, ಯಾವುದೇ ಕಾರಣಕ್ಕೂ ಮತ್ತೆ ನಾವಿಲ್ಲಿ ಬುರದರಾಗಿ ನೋಡ್ಕೊಳ್ಳಿ. ಮಂಗಳಾಪುರ ಅಂದರೆ ಈಗಿನ ಮಂಗಳೂರಿನಲ್ಲಿ ನೆಲೆ ನಿಂತ ಕಾರಣ ಈ ಮಹಾದೇವಿಯನ್ನು ಮಂಗಳಾದೇವಿ ಎಂದು ಕರೆಯಲಾಗುತ್ತದೆ. ತಗೊಳ್ಳಿ. ಚೂರು 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 ಕುಡಿಯೋ. ಈ ಕುಡ್ತಾ ನಿನಗೆ ಇವತ್ತೇ ಕೊನೆ ಆಗ್ಬಿಡ್ಬೇಕು. ಓಂ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಾಷ್ಟ್ರಾಂ ಕುರವೇ ಘಂಟಾರವಂ ತತ್ರ ದೇವತಾಹ್ವಾನಲಾಚನಂ ಇತಿ ಘಂಟಾನಾದಂ ಕೃತ್ವಾ ये भूता विघ्नकर्ता रहस्तेन शृण्वन्तु शिवाग्नय अपक्रामान्तु भूताद्य सर्वे ते भूमिभारकाः सर्वेषां विरोधेन पूजा कर्म समार्भेत् त्वया धृता लोका देवी त्वं विष्णुना धृता त्वं च धारयमान् देवी पवित्रं कुरु शासनम्. ಮಾಯಾ ಬನ್ನಿ ಬನ್ನಿ, ಎಲ್ಲರೂ ಬನ್ನಿ. ಇಂಚಿಂಚು ಪ್ರತಿದಿನ ಪ್ರತಿ ಕ್ಷಣ ಇವು ನನ್ನ ನರಳು ಹಾಗೆ ಮಾಡ್ತೀನಿ ಪವಿತ್ರ. ಚಳಿ ಚಳಿ. ಸೊ ಶ್ರೀ ಆದಿಪರಾಶಕ್ತಿ ಚಿತ್ರದ ಮತ್ತೊಂದು ಟ್ರೈಲರ್ ನೋಡ್ಕೊಂಡ್ ಬಂದ್ರಿ. ನಾವ್ ಅವಾಗ್ಲೇ ಹೇಳ್ತಾ ಇದ್ವಿ, ಗಾಂಧಿನಗರದಲ್ಲಿ ಎಲ್ಲಾ ನಿರ್ದೇಶಕರು ಕೂಡ ವೇಮಗ ಜಗನ್ನಾಥ ರಾವ್ ಅವರು ಶ್ರೀ ಆದಿಪರಾಶಕ್ತಿ ಚಿತ್ರದ ನಿರ್ದೇಶಕರನ್ನ ನೋಡಿ ಏನ್ ಸರ್ ನಿಮ್ ಧೈರ್ಯ, ಸೂಪರ್ ಸರ್, ಹ್ಯಾಟ್ಸ್ ಆಫ್ ನಿಮ್ಗೆ ಅಂತ ಹೇಳ್ತಿದ್ದಾರೆ ಅಂತ. ಇನ್ಫ್ಯಾಕ್ಟ್ ನಾವೆಲ್ಲರೂ ಅದನ್ನೇ ಹೇಳ್ತಾ ಇದೀವಿ, ಸರ್ ಏನ್ ಸರ್ ನಿಮ್ಮ ಧೈರ್ಯ, ಹ್ಯಾಟ್ಸ್ ಆಫ್ ನಿಮ್ಗೆ. ಬಟ್ ಯಾಕೆ ಎಲ್ಲರೂ ಈ ಮಾತನ್ನ ಹೇಳ್ತಿದ್ದಾರೆ ಅಂದರೆ, ಸರ್ ಈ ಒಂದು ದೇವರಿಗೆ ಸಂಬಂಧಪಟ್ಟಂತಹ ಚಿತ್ರ ಸಕ್ಸಸ್ ರೇಟ್ ಆಕ್ಚುಲಿ ತುಂಬಾ ಕಮ್ಮಿ. ನೀವು ನೋಡಿದ್ರೆ ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲ, ಬೇರೆ ಯಾವುದೇ ಭಾಷೆಯಲ್ಲಿ ನೋಡಿದ್ರು ಆಕ್ಚುಯಲ್ ಪರ್ಸೆಂಟೇಜ್ ಅಂದ್ರೆ 5% ಅಷ್ಟೇ ಸಕ್ಸಸ್ ರೇಟ್ ಇರೋದು. ಆದ್ರೂ ಇಂಥದ್ದೊಂದು ಚಿತ್ರನ ಕೈಗೆತ್ಕೊಳ್ಳೋದಕ್ಕೆ ನಿಮ್ಗೆ ಹೇಗೆ ಧೈರ್ಯ ಬಂತು ಅಂತ ಅವ್ರು ಹೇಳ್ತಾರೆ. ಶ್ರೀ ಆದಿಪರಾಶಕ್ತಿ ಚಿತ್ರ ಈ ಶುಕ್ರವಾರ ರಿಲೀಸ್ ಆಗ್ತಿದೆ. ತೆರೆ ಮೇಲೆ ನೀವು ನೋಡಬಹುದು ಅದನ್ನ. 2 ಟ್ರೈಲರ್ಸ್ ನೋಡಿದ್ವಿ, ತುಂಬಾ ವಿಭಿನ್ನವಾಗಿದೆ ಟ್ರೈಲರ್ ಸರ್. ಯಾಕಂದ್ರೆ ಬರೀ ಹೆಸರನ್ನ ನೋಡಿದ್ಮೇಲೆ ಕಂಪ್ಲೀಟ್ ಇದು ದೇವರ ಸಬ್ಜೆಕ್ಟ್ ಇರ್ಬೋದೇನೋ, ಬರೀ ದೇವ್ರನ್ನ ನಂಬುವಂಥವ್ರು ಆಸ್ತಿಕರಿಗೆ ಮಾತ್ರನೇನೋ ಈ ಚಿತ್ರ ಅಂತ ಅನ್ಕೊಂಡ್ರೆ ಟ್ರೈಲರ್ ನೋಡಿದಾಗ ಅದು ಸುಳ್ಳು ಅಂತ ಗೊತ್ತಾಗತ್ತೆ. ಯಾಕಂದ್ರೆ ಇದ್ರಲ್ಲಿ ದೇವ್ರು ಇದಾರೆ, ಮಾಟ ಮಂತ್ರ ಅನ್ನೋದಿದೆ, ಮತ್ತೆ ಪ್ರೀತಿ ಅನ್ನೋದಿದೆ, ರಿವೆಂಜ್ ಅನ್ನೋದಿದೆ, ಎಸ್ ಕಮರ್ಷಿಯಲ್ ಆಗಿ ಕೂಡ ಇದೆ. ಇಂಥ ಒಂದು ಚಿತ್ರ ಆದ್ರೆ ನೀವು ಬರೀ ದೇವರ ಚಿತ್ರ ಅಂತ ತಗೊಂಡಾಗ ಸಕ್ಸಸ್ ರೇಟ್ ತುಂಬಾನೇ ಕಮ್ಮಿ ಇದೆ. ಸೊ ನಿಮ್ಗೆ ಗೊತ್ತಿತ್ತಾ ಮುಂಚೆನೆ ಸಕ್ಸಸ್ ರೇಟ್ ಕಮ್ಮಿ ಇದೆ ಅಂತ, ಆದ್ರೂ ನೀವು ಇದನ್ನ ಧೈರ್ಯ ಮಾಡಿ ತಗೊಂಡಿದ್ದ? ಖಂಡಿತವಾಗಿ ಆ ತರ ಆಗತ್ತೆ ಅನ್ನೋ ಈ ಸಮಸ್ಯೆ ಇಟ್ಕೊಂಡಿರೋದ್ರಿಂದನೇ ಎಲ್ಲ ಇದನ್ನು ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿ ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಕೊಡ್ಲೇಬೇಕು ಈ ಸಿನಿಮಾದಲ್ಲಿ. ಅಂದ್ರೆ ತುಂಬಾ ನಾವು ಉದಾಹರಣೆ ನೋಡಿದ ಎಕ್ಸಾಂಪಲ್, ಸುಮಾರು 25 ವರ್ಷದಿಂದ ಸಿನಿಮಾ ಚಿತ್ರರಂಗದಲ್ಲಿ ಇರುವಂತ ನಾವು ನೋಡಿದಾಗ ಈ ಅನ್ಸುತ್ತೆ, ದೇವ್ರ ಸಿನಿಮಾಗಳು ಸಾಮಾನ್ಯವಾಗಿ ಇತ್ತೀಚೆಗೆ ಒಂದು ದೇವ್ರ ಸಿನಿಮಾಗಳೆಲ್ಲ ಅಷ್ಟಾಗಿ ಹೆಸರು ಮಾಡಲಿಲ್ಲ, ಜನ ಅಷ್ಟಾಗಿ ನೋಡ್ಲಿ, ಅದು ಇಟ್ಕೊಂಡು ಆ ಉದ್ದೇಶ ಇಟ್ಕೊಂಡು ಈ ಕಥೆನ ಸ್ವಲ್ಪ ಬದಲಾವಣೆ ಮಾಡಿ ಒಂದು ವಿಭಿನ್ನವಾಗಿ ಚಿತ್ರೀಕರಣ ಮಾಡಿದ್ವಿ. ಆಕ್ಚುಲಿ ಮಾಟ ಮಂತ್ರ ಇದಲ್ಲದೆ ಇದರಲ್ಲಿ ತುಂಬಾ ಇನ್ನೊಂದು ವಿಭಿನ್ನವಾದ ಒಂದು ಸೆಗ್ಮೆಂಟ್ ಇದೆ.
ಅದರೊಳಗೆ. ಅದು ಅದನ್ನ ಅತ್ಯಂತ ಸಸ್ಪೆನ್ಸ್ ಆಗಿಟ್ಟು ಅಲ್ಲಿ ಹೋದಾಗ್ಲೇ ನೋಡಬೇಕು ಜನ. ಸಸ್ಪೆನ್ಸ್ ಒಂದು, ಮತ್ತೆ ನಿಮ್ಮ ಹಿಂದಿನ ಚಿತ್ರ ತುಳಸಿ ದಳ ನೋಡಿ ಸಿಕ್ಕಾಪಡೆ ಜನ ಹೆದರ್ಕೊಂಡಿದ್ದಾರೆ ಸರ್. ಇವಾಗ್ಲೂ ಕೇಳ್ತಿರ್ತಾರೆ ಎಲ್ಲಿ ಶೂಟ್ ಮಾಡಿದ್ರಿ ಸರ್, ಅದು ತುಂಬಾ ಭಯ ಆಗುತ್ತೆ ಸರ್, ತುಂಬಾ ಚೆನ್ನಾಗಿದೆ ಸರ್ ಅಂತೆಲ್ಲ. ಸೊ ಇದ್ರಲ್ಲಿ ಏನಾದ್ರೂ ಹಾಗೆ ಒಂಚೂರಿ ಮಾಟ ಮಂತ್ರ ಅಂತ ಇರೋದ್ರಿಂದ ಆ ಒಂದು ಹೆದರ್ಸೋ ಫ್ಯಾಕ್ಟರ್ ಇದೆಯಾ? ಖಂಡಿತವಾಗಿ ಎತ್ತಿದ್ಕೈ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇನ್ನೊಂದು ಸಿನಿಮಾ ತೆಗೆದಿದ್ರು ಭಯ.com ಅಂತ, ಹೆಸರೇ ಭಯ.com ಅಂತ ಒಂದು ವೆಬ್ಸೈಟ್ ಇಟ್ಕೊಂಡು ಅದರ ಮೂಲಕ ಒಂದು ಕೊಡುವಂತ ಒಂದು ಭಯ ಆಗ್ಲಿ, ಒಂದು ಹೆದರ್ಸುವಂತದ್ದು ಚೆನ್ನಾಗಿ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು ಮೂವಿ. ಸೊ ಆಮೇಲೆ ಇನ್ನೊಂದು ಚಾಲೆಂಜಿಂಗ್ ಅಂತ ನಿಜಕ್ಕೆ ಏನು ಹೇಳ್ಬೇಕು, ಈ ಒಂದು ದೇವರ ಸಬ್ಜೆಕ್ಟ್ ಅಂತ ಹೇಳ್ತೀನಿ ಅಂದ್ರೆ ಶ್ರೀ ಮಂಜುನಾಥ ಅಂತ ಒಂದು ಚಿತ್ರ ಬಂತು. ಲೈಕ್ ಅಷ್ಟು ಕೋಟಿ ಖರ್ಚು ಮಾಡಿ ಅಂತಂತ ಚಿರಂಜೀವಿ ಒಳ್ಳೊಳ್ಳೆ ಸ್ಟಾರ್ಗಳು ಅರ್ಜುನ್ ಸರ್ಜಾ ಅವ್ರನ್ನೆಲ್ಲ ಹಾಕಿನೂ ಅದಂತ ಸಕ್ಸಸ್ ರೇಟು ಕಮ್ಮಿನೇ. ಹಂಗ್ ನೋಡ್ಬೇಕು ಅಂತ ಮೆಚ್ಕೊಂಡ್ರು. ಇಂಥ ಚಿತ್ರಗಳನ್ನ ಸಾಮಾನ್ಯವಾಗಿ ಜನ ತುಂಬಾ ಮೆಚ್ಕೋತಾರೆ. ಆದ್ರೆ ಅದೇನೆ ಯಾವ್ದ್ರಲ್ಲಿ ಕೆಲವರು ಎಡುತ್ತಾರೆ ಅಂತ ಹೇಳಕ್ಕಾಗಲ್ಲ. ನನ್ನ ಪ್ರಕಾರ ಬಹುಶಃ ತಾಂತ್ರಿಕವಾಗಿ ಇಡುತ್ತಾನೆ ಅನ್ಸುತ್ತೆ. ಯಾಕಂದ್ರೆ ಈ ಸಿನಿಮಾ ನೋಡಿದಾಗ ತುಂಬಾ ತಾಂತ್ರಿಕವಾಗಿ ತುಂಬಾ ವರ್ಕ್ ಮಾಡ್ಬೇಕು ಇದಕ್ಕೆ. ಮಾಡಿದಾಗ್ಲೇ ಅದೊಂದು ನೈಜತೆ ಬರುತ್ತೆ, ನೋಡೋದಕ್ಕೆ ಒಂದು ವಿಭಿನ್ನವಾಗಿರುತ್ತೆ. ಸುಮ್ಮನೆ ಏನೋ ಇಟ್ಕೊಂಡು ಹೇಗೋ ಮಾಡಿ ಸುಮ್ಮನೆ ಇದರಲ್ಲಿ ತೆಗೆದುಬಿಟ್ಟು ಗಾಢಾಚಾರವಾಗಿ ತೆಗೆದ್ರೆ ಖಂಡಿತವಾಗೂ ಸಿನಿಮಾ ಸಬ್ಜೆಕ್ಟ್. ಯಾಕಂದ್ರೆ ಆ ದೇವಿ ಪಾತ್ರಕ್ಕೆ ಏನು ಬೇಕು, ಆ ದೇವಿ ಸುತ್ತಮುತ್ತಲು ಇರುವ ಪ್ರಾಪರ್ಟೀಸ್ ಏನು, ಆ ದೇವಸ್ಥಾನದಲ್ಲಿ ಇದಕ್ಕೆಲ್ಲವೂ ಗಮನ ಕೊಡಬೇಕು. ಎಲ್ಲ ಗಮನ ಕೊಟ್ಟು ಆ ನ್ಯಾಚುರಲಿಟಿ ಅವ್ರಿಗೆ ಖುಷಿ ಬರ್ಬೇಕು ನೋಡಿದಾಗ. ಸೊ ಟೋಟಲ್ ಆಗಿ ಎಷ್ಟು ಲೈಕ್ ಡಿವೋಷನಲ್ ಸಾಂಗ್ಸ್ ಎಷ್ಟು ಮಾಡಿದ್ದಾರೆ ಸರ್ ಮೂವಿಲಿ? ಸುಮಾರು ಇದರಲ್ಲಿ 24 ದೇವಸ್ಥಾನಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಫಸ್ಟ್ ಟೈಮ್. ಎಲ್ಲ ಅಲ್ಲೇ ಹೋಗಿ ಲೈವ್ ಶೂಟ್ ಮಾಡಿದ್ವಿ, ಎಲ್ಲ ದೇವಸ್ಥಾನಗಳು ಶೂಟ್ ಮಾಡಿ. ಯಾಕಂದ್ರೆ ಈ ಎಲ್ಲಾ ದೇವಿಗಳ ಅವತಾರ ಆದಿಪರಾಶಕ್ತಿ, ಎಲ್ಲ ದೇವಿಗಳ ಅವತಾರ, ಅದಕ್ಕೆ ಕಾರಣಗಳು ಕೊಡ್ತಾ ಹೋಗಿದ್ವಿ. ಕಾರಣ ಕೊಡ್ತಾ ಇದಕ್ಕೆ ಇದೆಲ್ಲ ಬಿಟ್ಟಿನ ಒಂದು ತುಂಬಾ ಒಂದು ಸಸ್ಪೆನ್ಸ್. ಇಷ್ಟೆಲ್ಲ ಕೇಳಾದ್ಮೇಲೆ ಚಿತ್ರ ನೋಡ್ಬೇಕಂತ ಅನ್ಸುತ್ತೆ. ಈ ಚಿತ್ರ ನೋಡೋದಕ್ಕೆ ನೀವು ಶುಕ್ರವಾರವರೆಗೂ ಕಾಯ್ಬೇಕಾಗತ್ತೆ, ಬಟ್ ಹಾಡ್ ನೋಡೋದಕ್ಕೆ ಜಾಸ್ತಿ ನಿಮ್ಮನ್ನ ಕಾಯಿಸೋದಿಲ್ಲ. ಇದೇ ಚಿತ್ರದ ಒಂದು ತುಂಬಾ ಅದ್ಭುತವಾದಂತಹ ಗೀತೆ ಇವಾಗ ಸದ್ಯಕ್ಕೆ ಬರ್ತಿದೆ, ಮಾರ್ನಿಂಗ್ ಮಂತ್ರದಲ್ಲಿ ಮಾತ್ರ. ನೋಡ್ಕೊಂಬನ್ನಿ. ಮನಸ್ಸುಗಳ ಮಲಿನಗಳು ಸರಿ ಸರಿದು ದೂರಾಗಿ ಬಾಳು ಬೆಳಗಲಿ, ಕರುಣೆ ದೊರಕಲಿ, ಬೆಳಗಿಸಿರಿ ದೀಪಗಳ ಅಂಬೆಯ ಎದುರಲ್ಲಿ, ಜಗದಂಬೆ ಮೂಡುವಳು ದೀಪದ ಕುಡಿಯಲ್ಲಿ.
ತುಂಬಾ ಅದ್ಭುತವಾದಂತ ಒಂದು ಸಾಂಗ್, ಚಿತ್ರೀಕರಣ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕೊರಿಯೋಗ್ರಫಿ ನಮ್ಮ ಡೈರೆಕ್ಟರ್ ಅಂತೆ. ಅಂಡ್ ಇನ್ನೊಂದು ವಿಚಾರ ಏನಂತಂದ್ರೆ ಸೌಜನ್ಯ, ಶಿವ ಶಕ್ತಿ ಅಂತ ಒಂದು ಕಾಂಬಿನೇಷನ್ ನಾನು ಹೇಳಿದೆ, ಅದು ಎಲ್ಲಾ ಕಡೆ ಅಪ್ಲೈ ಆಗುತ್ತೆ. ಗಂಡ ಹೆಂಡತಿ ಅಂತಲ್ಲ, ನಾವೊಂದು ಆಂಕರ್ಸ್ ಅಂತಲ್ಲ, ಸಿನಿಮಾ ಅಂತ ಬಂದಾಗ ಅಲ್ಲಿ ಒಂದು ಟೆಕ್ನಿಕಾಲಿಟಿ ಅದಕ್ಕೆ ಸಂಬಂಧಪಟ್ಟಂಗೆ ಬಂದಾಗ ಅಲ್ಲೂ ಒಂದು ಕಾಂಬಿನೇಷನ್ ಇದೆ. ಅದು ಯಾವ್ದಂತ ಗೆಸ್ ಮಾಡಿದ್ಯಾ? ಯಾರ ಕಾಂಬಿನೇಷನ್ ಅಂತ ಗೊತ್ತಾ? ಡೈರೆಕ್ಟರ್ ಮತ್ತೆ ಕ್ಯಾಮ್ರಾಮನ್. ಡೈರೆಕ್ಟರ್ ಹೇಳೋದನ್ನ ಅವ್ರು ಅರ್ಥ ಮಾಡ್ಕೊಂಡು ಅದೇ ತರ ತೆಗಿಬೇಕಾಗತ್ತೆ. ಅವರಿಬ್ಬರ ಒಂದು ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿದ್ರೆ ತೆರೆ ಮೇಲೆ ಅಷ್ಟು ಚೆನ್ನಾಗಿ ಬರುತ್ತೆ. ಅದು ಈ ಚಿತ್ರ ಕೂಡ ತೆರೆ ಮೇಲೆ ಅಷ್ಟೇ ಚೆನ್ನಾಗಿ ಬರುತ್ತೆ ಅನ್ನುವಂಥ ನಂಬಿಕೆ ನಮ್ಗಿದೆ. ಇನ್ಫ್ಯಾಕ್ಟ್ ಈ ಚಿತ್ರನ ನೋಡಾದ ಮೇಲೆ ಡೆಫಿನೆಟ್ಲಿ ನಿಮ್ಮಲ್ಲಿ ಸಾಕಷ್ಟು ಜನ MS ರಾಮಯ್ಯ ಕಾಲೇಜ್ ಹತ್ರ ಹೋಗ್ತೀರಾ. ಯಾಕೆ ಅಂತ ಏನಾದ್ರು ಐಡಿಯಾ ಇದೆಯಾ? ಚಿತ್ರದ ಹೆಸರು ಶ್ರೀ ಆದಿಪರಾಶಕ್ತಿ ಅಂತ. ಈ ಚಿತ್ರನ ನೋಡಾದ್ಮೇಲೆ ನಿಮ್ಮಲ್ಲಿ ಸಾಕಷ್ಟು ಜನ MS ರಾಮಯ್ಯ ಕಾಲೇಜ್ ಹತ್ರ ಹೋಗಿ ಸಿವಿಲ್ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಓದ್ತಿರುವಂತಹ ಸ್ಟೂಡೆಂಟ್ ದಿಶಾನ ಹುಡುಕ್ತೀರಾ. ಯಾಕಂದ್ರೆ ಅವರೇ ನಮ್ಮ ಚಿತ್ರದ ನಾಯಕ ನಟಿ. ಸೊ ಸಾಕಷ್ಟು ಕಾಂಪ್ಲಿಮೆಂಟ್ಸ್ ಬರುತ್ತೆ. ಆಮೇಲೆ ಯಾರಾದ್ರೂ ನೀವು ಕಾಂಪ್ಲಿಮೆಂಟ್ಸ್ ತಿಳಿಸ್ಬೇಕು ಅಂತಿದ್ರೆ ನೋಡಿ MS ರಾಮಯ್ಯ ಕಾಲೇಜ್ ಹತ್ರ ಹೋಗ್ಬೋದು. ಸೊ ದಿಶಾ ಬಂದು ನಿಮ್ಮನ್ನ ಮೀಟ್ ಮಾಡಬಹುದಾ? ನಿಮ್ಮ ಫ್ಯಾನ್ಸ್ ಯಾರಾದ್ರೂ ಈ ಚಿತ್ರ ನೋಡೋದಾದ್ರೆ? ಇಲ್ಲ, ಕಾಲೇಜ್ ಹತ್ರ ಬಂದ್ರೆ ಕನ್ಫ್ಯೂಸ್ ಹೋಗ್ತಾರೆ. ಯಾಕೆ ಗೊತ್ತಾ, ಏನ್ ಎದುರುಗಡೆನೆ ಒಂಥರ ಇದಾರೆ, ಸ್ಕ್ರೀನ್ ಮೇಲೆ ಒಂಥರ ಇದಾರೆ, ಅಲ್ಲೊಂಥರ ಮೆಚೂರ್ಡ್ ಆಗಿ ಕಾಣಿಸ್ತಾರೆ, ಇಲ್ಲೊಂಥರ ಪುಟ್ಟ ಹುಡುಗಿ ತರ ಕಾಣಿಸ್ತಾರೆ ಅಂತ ಪ್ರಾಬ್ಲಿ ಕನ್ಫ್ಯೂಸ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಬಟ್ ಕಾಂಪ್ಲಿಮೆಂಟ್ಸ್ ಅಂತೂ ಡೆಫಿನೆಟ್ಲಿ ಸಿಕ್ಕೇ ಸಿಗತ್ತೆ. ಯಾಕೆ ಅಂದ್ರೆ ನಾವ್ ಈ ಚಿತ್ರದ ಇನ್ನೊಂದು ಟ್ರೇಲರ್, ಒಂದು ಸೀನ್ ನ ನೋಡಿದೀವಿ. ತುಂಬಾ ಚೆನ್ನಾಗಿದೆ ಅದ್ರಲ್ಲಿ ಅವ್ರ ಆಕ್ಟಿಂಗ್, ಎಕ್ಸ್ಪ್ರೆಷನ್. ಸೊ ಅದನ್ನ ನೋಡಾದ್ಮೇಲೆ ನಿಮ್ಗೂ ಗೊತ್ತಾಗತ್ತೆ ಎಷ್ಟು ಎಕ್ಸ್ಪೀರಿಯನ್ಸ್ಡ್ ಆಗಿ ಅದ್ರಲ್ಲಿ ಮಾಡಿದ್ದಾರೆ. ಹಾಗೆ ಏಕ್ ಚುಟ್ಕಿ ಸಿಂಧೂರ್ ಕೀಮತ್ ತುಮ್ ಕ್ಯಾ ಜಾನೋ ದಿಶಾ ಅಂತ ನಾನು ಕೇಳಬೇಕು ಅಂತ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಸೀನ್, ಈ ಟ್ರೈಲರ್ ಏನ್ ನೋಡ್ತೀವಿ ನಮ್ಮ ಮುಂದೆ, ಆ ಕುಂಕುಮಕ್ಕೆ ಇಟ್ಕೊಳ್ಳೋನೇನು ಬೊಟ್ಟು ಇಟ್ಕೊಳ್ಳೋದು, ಕುಂಕುಮ ಇಟ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂತ ಒಂದು ಸೀನ್ ನಿಮ್ಗೋಸ್ಕರ ತೋರಿಸ್ತೀವಿ, ನೋಡ್ಕೊಂಬನ್ನಿ. ಈ ಎಲ್ಲಾ ಸೃಷ್ಟಿಗೂ ಮೊದಲು ಇದ್ದಂತ ಶಕ್ತಿಯೇ ಮಹಾಶಕ್ತಿ. ಬಾಯ್ ಮಾ. ನಿಂತ್ಕೊಂಬ ನಿರ್ಜಾ. ಏನಮ್ಮ ಇದು, ಬರೀ ಹಣೆಲೆ ಹೋಗ್ತಿದೀಯಲ್ಲ, ಒಂದ್ ಬೊಟ್ಟಿಟ್ಕೊಂಡು ಹೋಗ್ಬಾರ್ದಾ? ಮಮ್ಮಿ, ನಾ ಹೋಗ್ತಾ ಇರೋದು ಕಾಲೇಜ್ಗೆ, ಗಂಗಮ್ಮನ್ ಗುಡಿಗಲ್ಲ. ಹಣೆಗೆ ಕುಂಕುಮ ಇಟ್ಕೊಳ್ಳೋದು ಭಾರತೀಯ ಸಂಸ್ಕೃತಿ. ಅದನ್ನ ಅನುಸರಿಸಬೇಕಾದ್ದು ನಮ್ಮ ಸಂಸ್ಕೃತಿ. ಕೆಲವು ಸಂಪ್ರದಾಯಗಳನ್ನ ಹಿರಿಯರು ಯೋಚನೆ ಮಾಡೇ ಮಾಡಿದ್ದಾರೆ. ಹಣೆಗೆ ಕುಂಕುಮ ಇಟ್ಕೊಳ್ಳೋದಕ್ಕೂ ಇಟ್ಕೊಳ್ಳದೆ ಇರೋದಕ್ಕೂ ಬೇರೆ ಬೇರೆ ಅರ್ಥಗಳಿವೆ. ನೋಡು ಶ್ರೀದೇವಿ, ನನಗಿಷ್ಟ ಇಲ್ದಿರೋ ವಿಷಯನ ಪದೇ ಪದೇ ಹೇಳ್ಬೇಡ. ಇಂಥದ್ರಲ್ಲ ನಂಗೆ ನಂಬಿಕೆನೂ ಇಲ್ಲ. ಏನೋ ಹೇಮಂತ್, ಬಾವನಾಗ್ಲೇ ಭಿಕ್ಷೆ ಕಳ್ಸ್ಬಿಟ್ರೆ ಹೇಗೋ? ಪ್ಲೀಸ್, ಇದು ಜಗಳದ ಟೈಮ್ ಅಲ್ಲ. ಮೊದಲು ಮನೆಗೆ ಹೋಗಿ ಅಮ್ಮಂಗೆ ದುಡ್ಡು ಕೊಟ್ಟು ಬಾ. ನೀನು ದೇವಿ ಪೂಜೆ ಮಾಡು, ನನಗೆ ಬೇಕಿದ್ದ ದೇವಿ ಪೂಜೆನ ನಾನು ಮಾಡ್ತೀನಿ. ಅದಕ್ಕೆ ಅಂತ ಹತ್ತು ಕರೆದು ರಂಪ ಮಾಡಿದ್ರೆ ನಾನು ನಿನ್ನ ಬಿಡಕ್ಕೂ ಸಿದ್ಧ. ಹುಷಾರ್. ಓಂ ಮಹಾಮಾಯೆ, ಓಂ ಕಾಪಾಲಿಕೆ, ಓಂ ರುದ್ರನೇತ್ರೆ. ನಿಮಗೆ ಚೇತನ ಶಕ್ತಿಯಾಗಿ, ಸರಸ್ವತಿ ಎಂಬ ಜ್ಞಾನ ದೇವತೆಯಾಗಿ, ಬ್ರಹ್ಮನ ಜೊತೆಯಾಗಿಯೂ ಅಷ್ಟೈಶ್ವರ್ಯ ದೇವತೆ ಶ್ರೀ ಲಕ್ಷ್ಮಿಯಾಗಿ, ವಿಷ್ಣುವಿನ ಜೊತೆಯಾಗಿಯೂ ಶಕ್ತಿ ರೂಪಿಣಿ ಪಾರ್ವತಿಯಾಗಿ ಶಿವನ ಜೊತೆಯಲ್ಲೂ ಇರುತ್ತೇನೆ. ರಿಯಲ್ ಲೈಫ್ ಅಲ್ಲಿ ದಿಶಾ, ಬಟ್ ಚಿತ್ರದಲ್ಲಿ ನೀರಜಾ ಅಂತ ನಿಮ್ಮ ಹೆಸರು. ನಿಮ್ಮ ವಾಯ್ಸ್ ನೀವೇ ಡಬ್ ಮಾಡಿದ್ದೀರಾ ಅದರಲ್ಲಿ? ಖಂಡಿತವಾಗ್ಲೂ ಇಲ್ಲ. ಇಲ್ಲ. ಓ, ಯಾಕೆ? ಚಾನ್ಸ್ ಸಿಕ್ಕಿಲ್ಲ. ಅವತ್ತು ನಾನು ಬೇರೆ ಶೂಟಿಂಗ್ ಅಲ್ಲಿ ಇದೆ, ಬಿಸಿ ಆಗಿದೆ, ಸೊ ಚಾನ್ಸ್ ಸಿಕ್ಕಿಲ್ಲ. ಓಕೆ. ಎಸ್ಪೆಷಲಿ ಕುಂಕುಮದ ವಿಚಾರ ಬಂದಾಗ ಬೊಟ್ಟಿಟ್ಕೊಳ್ಳೋದು, ಲೈಕ್ ಈ ಕಾಲದಲ್ಲಿ ಹುಡುಗಿರು ನಾನು ನೋಡಿದೀನಿ ಇಟ್ಕೊಂಡು ಬರೋದಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಆದ್ರೆ ಒಂದು ಡ್ರೆಸ್ ಕೋಡ್ ಇರುತ್ತೆ. ಇವಾಗ ನಾನು ತುಂಬಾ ಕೆಟ್ಟದಾಗಿರುತ್ತೆ, ನೋಡಿದೀನಿ ಕೆಲವೊಂದ್ ಕಡೆ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಎಲ್ಲ ಹಾಕೊಂಡು ಮಾಡರ್ನ್ ಆಗಿರ್ತಾರೆ. ಪಾಪ ಮಲ್ಗೆ ಹೂ ಮುಟ್ಕೊಂಡು ಕುಂಕುಮ ಇಟ್ಕೊಂಡಿರ್ತಾರೆ. ತೀರಾನು ಲೈಕ್ ಒಂದು ಭಕ್ತಿ ತೋರಿಸ್ಕೊಂತ ಇರ್ತಾರೆ. ಬಟ್ ಡ್ರೆಸ್ ಕೋಡ್ಗೆ ಸಂಬಂಧಪಟ್ಟಂಗೆ ಇಟ್ಕೊಬೇಕು. ನೀವೇನ್ ಹೇಳ್ತೀರಾ ದಿಶಾ? ಏನು ಖಂಡಿತವಾಗ್ಲೂ ಅದು ಅಲ್ವಾ? ಆಕ್ಚುಲಿ ನೀವು ಚೂಡಿದಾರ್ಗೆ ಇಟ್ಕೊಬೋದಾಗಿತ್ತು, ಯಾಕೆ ಇಟ್ಕೊಂಡಿಲ್ಲ? ಅವ್ರು ಬಂದಿರೋದು ಗಂಗಮ್ಮನ್ ಗುಡಿಗಲ್ಲ, ಮಂತ್ರಾಗೆ. ಇದೇ ಚಿತ್ರದ ಬಗ್ಗೆ ಮಾತಾಡ್ತಾ, ಸೊ ದಿಶಾ ಹೇಳಿ, ತುಂಬಾ ಚಾಲೆಂಜಿಂಗ್ ಅನ್ನಿಸ್ತಾ ನಿಮ್ ರೋಲು? ಯಾಕಂದ್ರೆ ರಿಯಲ್ ಲೈಫ್ಗೆ ಆಪೋಸಿಟ್ ನಿಮ್ಮ ಕ್ಯಾರೆಕ್ಟರ್ ಅದರಲ್ಲಿ. ಆಬ್ವಿಯಸ್ಲಿ ಇದು ಚಾಲೆಂಜಿಂಗ್ ರೋಲ್. ಯಾಕಂದ್ರೆ ಇದು ಆಲ್ಮೋಸ್ಟ್ ಎಲ್ಲರೂ ರೆಕಗ್ನೈಸ್ ಮಾಡೋಂಥ ರೋಲ್. ಎಲ್ಲಾ ಮನೇಲೂ ಎಲ್ಲಾ ಹೆಣ್ಮಕ್ಳಿಗೆ ಇದೊಂದು ಕಂಪ್ಲೀಟ್ ಆಗಿ ಇದು. ಆದ್ರೆ ಯಾವಾಗಾದ್ರೂ ಯಾವ್ದಾದ್ರು ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಮ್ಮ ವಿನಯಾ ಪ್ರಕಾಶ್ ಅವ್ರ ಆಕ್ಟಿಂಗು, ಜೈ ಜಗದೀಶ್ ಅವ್ರ ಆಕ್ಟಿಂಗ್ ನೋಡಿ ಮೂಕ ವಿಸ್ಮಿತರಾಗಿ ನಿಮ್ಗೆ ಆಕ್ಟಿಂಗ್ ಮಾಡೋದಕ್ಕೆ ಆಗದೆ ಇರೋ ಹಾಗೇನಾದ್ರೂ ಆಯ್ತಾ?
ಆಗಿದೆ ಒಂದ್ಸತಿ ಅಲ್ಲ ತುಂಬಾ ಸತಿ ತಪ್ಪು ಮಾಡಿ ಸುಮಾರು ಸಲ ಅಂತಿದ್ದಾರೆ, ಅವ್ರು ಒಂದ್ಸಲ ಅಂತಿದ್ದಾರೆ, ಹೋಗ್ಲಿ ಬಿಡಿ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಅಂತ ಹೇಳಿದ. ಓಕೆ ಓಕೆ, ವೆರಿ ನೈಸ್. ಆಗಿದೆ. ಜಗದೀಶ್ ಸರ್ ಹೀಗೆ ಒಂದು ನ್ಯೂಸ್ ಪೇಪರ್ ಇಟ್ಕೊಂಡು ಓದ್ತಾ ಇರ್ತಾರೆ, ನಂದು ಎಂಟ್ರಿ ಸೀನ್ ಆಗುತ್ತೆ. ಸೊ ಅಲ್ಲಿ ಒಂದು ಕೆಲವೊಂದು ತುಂಬಾ ಇನ್ನೋಸೆಂಟ್ ಎಲ್ಲ ಅಳ್ಬೇಕು, ಆ ಸೀನ್ ಮಾಡ್ಬೇಕಾದ್ರೆ ಅವ್ರದ್ದು ಡೈಲಾಗ್ ಫಸ್ಟ್ ಇರುತ್ತೆ. ನಾನು ಅದಕ್ಕಿಂತ ಮುಂಚೆನೆ ಕಂಪ್ಲೀಟ್ ಮಾಡಕ್ ಹೋಗ್ತಾ ಇದ್ದೆ, ನನಗೆ ಹೊಡೆದಿದ್ದಾರೆ ಮೆತ್ತಿಗೆ ಇರು ಮಗಳೇ ಅಂತ. ಸೊ ಆ ಸೀನ್ ಈಗ್ಲೂ ನೆನಪಿದೆ ನನ್ಗೆ. ನಾನು ತುಂಬಾನೇ ಟಾರ್ಚರ್ ಮಾಡ್ತಿದ್ದೆ ಡೈರೆಕ್ಟರ್ಗೆ, ತುಂಬಾನೇ ಟೇಕ್ಸ್ ತಗೊಂತಿದ್ನೇನು. ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ನನ್ನಿಂದ. ಅದ್ಬಿಟ್ರೆ ಓಕೆ, ಕಷ್ಟ ಅಂತಲ್ಲ, ಆ ಪಾತ್ರ ಸಹಜವಾಗಿ ಬರ್ಬೇಕು, ಅದಕ್ಕೋಸ್ಕರ ನಾವು ಪ್ರಯತ್ನ ಪಡ್ಲೇಬೇಕಿಲ್ಲ. ನಿರ್ದೇಶಕರು, ಡೈರೆಕ್ಟರ್ ಪೇಷನ್ಸ್ ಹೇಗಿತ್ತು? ಈಸ್ ವೆರಿ ಪೇಷನ್ಸ್. ಬೆಳಿಗ್ಗೆ ಅವ್ರು ಹೇಗೆ ಟಿಪ್ ಟಾಪ್ ಆಗಿ, ಈಗಿನ ಹುಡುಗರು ಕೂಡ ಅಷ್ಟು ಡೀಸೆಂಟ್ ಆಗಿ ಡ್ರೆಸ್ ಮಾಡ್ಕೊಂಡು ಅಷ್ಟು ನೀಟ್ ಆಗಿರಲ್ಲ. ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು ನಾನು ಯಾವಾಗ್ಲೂ ನೋಡೋದು ಓಕೆ. ಹಾಗೆ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇರ್ತಾರೆ, ಪ್ರತಿಯೊಂದು ಸೆಟ್ ಅಲ್ಲಿ ಪ್ರತಿಯೊಂದು ದಿನನೂ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದೆ. ಅದ್ರ ಸೀಕ್ರೆಟ್ ಏನೋ ಅನ್ನೋದು ಇವತ್ತಿನವರೆಗೂ ನನಗೆ ಗೊತ್ತಾಗಿದೆ. ಯಂಗ ಕಾಣಿಸ್ಬೇಕು ಅಂತ. ಕರೆಕ್ಟ್. ಅಂಡ್ ಆಲ್ಸೋ ಇವಾಗೆಲ್ಲ ಡೈರೆಕ್ಟರ್ಸ್ ಎಲ್ಲ ಆಕ್ಟರ್ಸ್ ಆಗಿ ಡೆಬ್ಯೂ ಮಾಡ್ತಿದ್ದಾರೆ ಸರ್. ವೆರಿ ಶಾರ್ಟ್ಲಿ ಹಾಗಿದ್ರೆ ನೋಡ್ಬೋದಾ ನಿಮ್ಮನ್ನ? ಇಲ್ಲ, ಖಂಡಿತ ನನಗೆ ಇಷ್ಟ ಇಲ್ಲ ಡೆಬ್ಯೂ ಮಾಡೋದಕ್ಕೆ. ಹೇಳಕ್ಕಾಗಲ್ಲ, ಅದೃಷ್ಟ ಇದ್ರೆ ಅಲ್ವಾ ಬರ್ಬೋದು. ಸೀರಿಯಸ್ಲಿ. ಹಾಗೆ ಕಾಡಿಗೆ ಹೋದವರು ಅನ್ನುವಂಥ ನಿಮ್ಮ ಚಿತ್ರ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಸೆಲೆಕ್ಟ್ ಆಯ್ತು. ಮತ್ತೆ ನಿಮ್ಮ ತುಳಸಿದಳ ಚಿತ್ರಕ್ಕೆ 4 ಸ್ಟೇಟ್ ಅವಾರ್ಡ್ಸ್ ಬಂತು. ಮತ್ತೆ ಕಂಪನ ಅಂತ ಟೆಲಿಪತಿಗೆ ಸಂಬಂಧಪಟ್ಟ ಹಾಗೆ ಒಂದು ಚಿತ್ರ ಮಾಡಿದ್ರಿ, ಭಯ.com ಮಾಡಿದ್ರಿ. ಈಗ ಇಂಥ ಒಂದು ಹೊಸ ಪ್ರಯತ್ನ ನಿಮ್ಮದು ಶ್ರೀ ಆದಿಪರಾಶಕ್ತಿ. ಸೊ ಜನ ಇಷ್ಟೆಲ್ಲ ಕೇಳಾದ್ಮೇಲೆ ನೋಡ್ಬೇಕು ಅನ್ನೋ ಕುತೂಹಲ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಆದ್ರೆ ಯಾಕೆ ಈ ಚಿತ್ರನ ಮಿಸ್ ಮಾಡ್ಕೋಬಾರ್ದು ಅನ್ನೋದಕ್ಕೆ ನಿಮ್ಮ ಕಡೆಯಿಂದ 3 ರೀಸನ್ಸ್. ಖಂಡಿತವಾಗಿ. ಯಾಕಂದ್ರೆ ಮೊದಲನೇ ರೀಸನ್, ಇದರಲ್ಲಿ ಪ್ರಕೃತಿ ಹೇಗೆ ಸೃಷ್ಟಿಯಾಯಿತು ಅನ್ನೋ ಒಂದು ರಹಸ್ಯವನ್ನು ನಾವು ಬಿಚ್ಚಿಟ್ಟಿದ್ದೀವಿ. ಅದು ಬಹುಶಃ ಯಾರಿಗೂ ಇನ್ನೂ ಅಷ್ಟಾಗಿ ಪರಿಚಿತವಾಗಿಲ್ಲ. ಅಂತ ಒಂದು ದೊಡ್ಡ ಮಹಾನ್ ಗ್ರಂಥವನ್ನು ಹುಡುಕಿ ಅದರಿಂದ ತೆಗೆದು ಒಂದು ಇದು ಮಾಡಿದ್ದೀವಿ. ಇನ್ನೊಂದು, ಇದರಲ್ಲಿ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ. ಯೂತ್ಗೆ ಇದೆ, ಏಜ್ ಆದವ್ರಿಗಿದೆ, ವಯಸ್ಸಿದೆ, ಎಲ್ಲರನ್ನೂ ಇಟ್ಕೊಂಡು ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ಹಾಗೆ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಒಂದು ತುಂಬಾ ಖುಷಿ ಕೊಡುವಂತ ವಸ್ತುಗಳು, ವಿಷಯಗಳಿದೆ ಇದರಲ್ಲಿ. ಮೂರನೇದ್ ನಾ ಹೇಳ, ಖಂಡಿತವಾಗಿ ಮಾರ್ನಿಂಗ್ ಮಂತ್ರದಲ್ಲಿ ಬಂದಿದ್ರ ಬಗ್ಗೆ ಮಾತಾಡಿದ್ದೀರಾ? ತುಂಬಾ ಸಂತೋಷವಾದ ವಿಷಯ ಅದು, ನಮಗೆ ತುಂಬಾ ಖುಷಿ ಕೊಡುವಂತ ವಿಷಯ. ಆಮೇಲೆ ಮೇಕಿಂಗ್ ವೈಸ್ ಅಂತ ತಗೊಂಡ್ರೆ ತುಂಬಾನೇ ಚಾಲೆಂಜಿಂಗ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ನಾನೊಂದು ಮೈಥಾಲಜಿ ಅಂತ ಸಬ್ಜೆಕ್ಟ್ ತಗೊಂಡಾಗ್ಲೂ, ಡಿವೋಷನಲ್ ಅಂತ ತಗೊಂಡಾಗ್ಲೂ ಲೈಕ್ ಟೆಕ್ನಿಕಲ್ ಆಗಿ ತುಂಬಾನೇ ಕೆಲಸ ಮಾಡ್ಬೇಕು ಅದ್ರ ಬಗ್ಗೆ. ನಾನೊಂದು ಸೀರಿಯಲ್ ಸಹ ನೋಡಿದ್ದೆ, ಈ ದುರ್ಯೋಧನ ಮತ್ತೆ ಭೀಮನ್ ಯುದ್ಧ ನಡೀತಾ ಇರುತ್ತೆ, ಮೇಲ್ಗಡೆ ಆಕಾಶದಲ್ಲಿ ಏರೋಪ್ಲೇನ್ ಹೋಗ್ತಾ ಇದೆ. ಇದೆಲ್ಲ ಅಬ್ಸರ್ವ್ ಮಾಡ್ಬೇಕು. ವೈರ್ ಲೈಟ್ ಕಂಬಗಳು ಬಂದ್ಬಿಟ್ಟಿದೆ, ಸುಮಾರು ಕಡೆ ವೈರ್ ಕಾಣಿಸ್ಬಿಟ್ಟಿರುತ್ತೆ, ಅದೆಲ್ಲ ನೋಡ್ಕೊಂಡು ವರ್ಕ್ ಮಾಡಬೇಕು. ನಿಮ್ಮ ಈ ಚಿತ್ರ ಸಾಕಷ್ಟು ಯಶಸ್ಸನ್ನ ಕಾಣಬೇಕು ಅನ್ನೋದು ನಮ್ಮ ಆಸೆ ಮತ್ತೆ ಹಾರೈಕೆ ಕೂಡ ಸರ್. ಥ್ಯಾಂಕ್ ಯು ಸೋ ಮಚ್ ಮಾರ್ನಿಂಗ್ ಮಂತ್ರ ಸೆಟ್ಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ದಿಶಾ, ಥ್ಯಾಂಕ್ ಯು ಸೊ ಮಚ್. ಸೊ ಒಂದು ಒಳ್ಳೆ ಕನ್ನಡ ಚಿತ್ರ ಥಿಯೇಟರ್ಗೆ ಹೋಗಿ ಅದನ್ನ ನೀವು ಪ್ರೋತ್ಸಾಹ ಕೊಡ್ಬೇಕು ಅದಕ್ಕೆ ಅನ್ನೋದು ನಮ್ಮ ಆಸೆ. ಸೊ ಫೈನಲಿ ಒಂದು ಪ್ರಶ್ನೆ, ಹೇಗೆ ಅನ್ನಿಸ್ತು ಮಾರ್ನಿಂಗ್ ಮಂತ್ರಗೆ ಬಂದಿತ್ತು? ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಫಸ್ಟ್ ಟೈಮ್ ಈ ತರ ಮಾರ್ನಿಂಗ್ ಮಂತ್ರ ಅಂದಿದ ತಕ್ಷಣ ಇದು ಡಿವೋಷನಲ್ ತರಾನೇ ಅನಿಸ್ತಾ ಇದೆ ಇಲ್ಲಿ ಕೂಡ ಕೂತ್ಕೊಂಡು. ಸರಿ ಹೇಳಿ. ನಮಗೆ ಅದೇ ನಮ್ಮ ಅನಿಸಿಕೆಗಳು ಏನು ಅಂತ ಇದ್ರ ಮುಂದೆ ಹೇಳ್ಕೋಬಹುದು. ಯಾಕೆ ಚಿತ್ರ ನೋಡ್ಬೇಕು ಜನ, ಯಾಕೆ ಕನ್ನಡ ಚಿತ್ರನ ಪ್ರೋತ್ಸಾಹಿಸಬೇಕು, ಇದಕ್ಕೆಲ್ಲ ಒಂದು ಒಳ್ಳೆ ಇದು ವೇದಿಕೆ ಸಿಗುತ್ತೆ. ಸಂತೋಷ ಆಯ್ತು, ಖುಷಿ ಆಯ್ತು. ಸೊ ಇದೇ ಶುಕ್ರವಾರ ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ ಶ್ರೀ ಆದಿಪರಾಶಕ್ತಿ. ಸೊ ನೀವು ಕಂಪ್ಲೀಟ್ ಫ್ಯಾಮಿಲಿನ ಕರ್ಕೊಂಡು ಹೋಗಿ ನೋಡಿ, ನೀವು ನಿಮ್ಮ ಲೈಫಲ್ಲಿ ಹೇಗಿರ್ಬೇಕು ಅನ್ನೋ ಒಂದು ಪಾಠ ಕೂಡ ಕಲಿಬಹುದು ಈ ಚಿತ್ರನ ನೋಡೋದ್ರ ಮೂಲಕ. ಒಂದು ಒಳ್ಳೆ ಕನ್ನಡ ಚಿತ್ರಕ್ಕೆ ಪ್ರೋತ್ಸಾಹ ಕೊಡಿ. ಸೊ ಈ ಒಂದು ಚಿತ್ರ ಹಿಟ್ ಆದಾಗ ನಮ್ಮ ಡೈರೆಕ್ಟರ್ ಸರ್ ಇನ್ನೂ ಯಂಗ್ ಆಗಿ ಕಾಣಿಸ್ತಾರೆ ಆ ಖುಷಿನಲ್ಲಿ. ಸೊ ಆ ಖುಷಿ ಅವ್ರಿಗೆ ನಾವು ಕೊಡೋಣ ಅಂತ ಹೇಳ್ತಾ ಇವತ್ತಿನ ಮಾರ್ನಿಂಗ್ ಮಂತ್ರ ಮುಗಿಸ್ತಾ ಇದೀವಿ. ಮತ್ತೆ ನಾಳೆ ಬೆಳಗ್ಗೆ ಶಾರ್ಪ್ 8 ನಿಮ್ಮ ಮುಂದೆ ಹಾಜರ್. For now, this is Saujanya signing off. And this is Arun Hariharan signing off. ನಿರಂತರವಾಗಿ ಜೀ ಕನ್ನಡ ನೋಡ್ತಾ ಇರಿ, ಕಣ್ಣುಗೊಳ್ಳೆದು. ಆದಿಪರಾಶಕ್ತಿನೂ ನೋಡಿ, ಕಣ್ಣು ತುಂಬಾ ಒಳ್ಳೇದು.